ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ರಹಸ್ಯವಾಗಿಯೇ ಉಳಿದಿರುವಂತಹ ಪ್ರಾಯೋಜಕರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ವಂದಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಇವತ್ತು ಚಿಂತನೆ ಪ್ರಾರಂಭಿಸುವ ಮುನ್ನ ಎರಡು ಸಂಶಯಗಳಿವೆ. ಆ ಸಂಶಯಗಳಿಗೆ ಉತ್ತರಿಸಿ ಮತ್ತೆ ಇವತ್ತಿನ ವಿಷಯದ ಕಡೆಗೆ ಸಾಗುತ್ತೇನೆ. ಮೊದಲನೇ ಸಂಶಯ ಈ 10ನೇ ಶ್ಲೋಕಕ್ಕೆ ಸಂಬಂಧಿಸಿದ ಹಾಗೆ. ನೀವು ಹೇಳಿದಿರಿ ಅಂತ ನನ್ನ ಹತ್ರ ಹೇಳಿದ್ದು, ನಾನು ಹೇಳಿದ್ದಲ್ಲ, ವಾಸ್ತವಕ್ಕೆ ಗೀತಾಚಾರ್ಯನ ಮಾತು. ಏನು ಅಂದರೆ, ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಅಂದರೆ ಈ ಕೆಲವು ಸಲ ರಜಸ್ಸು ಮತ್ತು ತಮಸ್ಸು ಈ ಗುಣಗಳನ್ನು ತಳ್ಳಿ ಹಾಕಿ ಅಮುಕಿ ಕೆಳಕ್ಕೆ ಮಾಡಿ ಸತ್ವಗುಣ ಮೇಲೆದ್ದು ಬರ್ತದೆ. ಮತ್ತು ಇನ್ನು ಕೆಲವು ಸಲ ಸತ್ವಗುಣ ಮತ್ತು ರಜೋಗುಣವನ್ನು ಕೆಳಕ್ಕೆ ನೂಕಿ ತಮೋಗುಣ ಮೇಲೆದ್ದು ಬರ್ತದೆ. ಮತ್ತು ಕೆಲವು ಸಲ ಸತ್ವಗುಣ ಮತ್ತು ತಮೋಗುಣವನ್ನು ಕೆಳಕ್ಕೆ ಅಮುಕಿ ರಜೋಗುಣ ಮೇಲೆದ್ದು ಬರ್ತದೆ ಹೇಳಿದಾಗ ಇದು ಸತ್ಯ. ಆದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಸತ್ವಗುಣವನ್ನು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ಬೇಕು ಅಂತ ಭಗವಂತನೇ ಹೇಳ್ತಾನೆ. ನೇರವಾಗಿ ಅಲ್ಲ, ಪರ್ಯಾಯವಾಗಿ. ಏಕೆಂದರೆ ಸತ್ವಗುಣದಲ್ಲಿ ನಿಂತಾಗಲೇ ಆ ಜ್ಞಾನಗ್ರಹಣ ಶಕ್ತಿ. ಆ ಮಾತನ್ನು ಆತ ಪದೇ 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 ಹೇಳ್ತಾನೆ. ಸತ್ವಗುಣ ಹೆಚ್ಚಾದಾಗ ಇಂದ್ರಿಯಗಳಲ್ಲಿ ಪ್ರಕಾಶ ಉಂಟಾಗ್ತದೆ ಅಂತ. ನಾನು ಅದನ್ನು ಹೇಳಿದ್ದೆ. ಪ್ರಕಾಶ ಅಂದರೆ ಈ ಬೆಳಕು ಅಂತ ಅರ್ಥ ಅಲ್ಲ, ಜ್ಞಾನಗ್ರಹಣ ಇಚ್ಛಾ ಅಂತ. ಇದು ಹೇಗೆ ಸಾಧ್ಯ? ಇನ್ನುಳಿದ ಗುಣಗಳನ್ನು, 2 ಗುಣಗಳನ್ನು ಕೆಳಕ್ಕೆ ಅಮುಕಿ ಸತ್ವಗುಣವನ್ನು ನಾವು ಮೇಲೆ ಬರುವಂತೆ ಮಾಡೋದು ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಬಹಳ ಉತ್ತಮವಾದ ಪ್ರಶ್ನೆ. ಸಾಧಕರಾದವರಿಗೆ ಎಲ್ಲರಿಗೂ ಸಹ ಇಂತಹ ಪ್ರಶ್ನೆಗಳು ಕೆಲವು ಸಲ ಬರ್ತವೆ. ಯಾಕೆಂದರೆ ನಮ್ಮ ಹತ್ರ ಅದನ್ನು ಮಾಡಲಿಕ್ಕೆ ಆಗತ್ತೋ ಇಲ್ವೋ ಅದು 2ನೇ ವಿಚಾರ. ತಿಳ್ಕೊಳ್ಳೋದಂತೂ ತಪ್ಪಲ್ವಲ್ಲ. ಹಾಗಾಗಿ ಸತ್ವಗುಣವನ್ನು ನಾವು ಮೇಲಕ್ಕೆ ತರೋದು ಅಂದರೆ ಇನ್ನು 2 ಗುಣಗಳಾದ ರಜಸ್ಸು ತಮಸ್ಸನ್ನು ಕೆಳಕ್ಕೆ ಅಮುಕೋದು ಅಂತ ಅರ್ಥ. ಅದು 2 ಗುಣಗಳನ್ನು ಕೆಳಕ್ಕೆ ಅಮುಕೋದು ಅಂದರೆ ಸತ್ವಗುಣವನ್ನು ಮೇಲಕ್ಕೆ ಬರುವಂತೆ ಮಾಡೋದು ಅಂತ ಅರ್ಥ. ಹೇಗೆ ಹೇಳಿದರೂ ಒಂದೇ. ಅಳಿಯ ಅಂದರೂ ಒಂದೇ, ಮಗಳ ಗಂಡ ಅಂದರೂ ಒಂದೇ. ಹಾಗೆ ಇದು ಹೇಗೆ ಅಂತ ಇದಕ್ಕೆ ನಾನು 2 ಉದಾಹರಣೆಯನ್ನು ಕೊಡ್ತೇನೆ. ಪ್ರಾಯಶಃ ಎಲ್ಲರಿಗೂ ಸುಲಭವಾಗಿ ಅರ್ಥ ಆದೀತು ಅಂತ ಭಾವಿಸ್ತೇನೆ. ನೋಡಿ, ಬೇಸಿಗೆಯಲ್ಲಿ ನಾವು ನಿಂಬೆಹಣ್ಣಿನ ಪಾನಕ ಮಾಡ್ತೇವೆ.
ಆ ನಿಂಬೆಹಣ್ಣಿನ ಪಾನಕ ಮಾಡಿದುವಾಗ ಆ ನಿಂಬೆಹಣ್ಣಿನ ರಸ ಜಾಸ್ತಿ ಬಿದ್ದರೆ ಪಾನಕ ಏನಾಗುತ್ತೆ, ಹುಳಿ ಆಗ್ತದೆ. ಆಗ ಮನೆ ಯಜಮಾನ ಹೆಂಡತಿ ಹೇಳ್ತಾನೆ, ಹುಳಿ ಜಾಸ್ತಿ ಆಗಿದೆ, ಇದನ್ನು ಕಡಿಮೆ ಮಾಡಿಕೊಂಡು ಬಾ ಅಂತ. ಆಗ ಆಕೆ ಒಳಕ್ಕೆ ಹೋಗಿ ಆ ಪಾನಕದಲ್ಲಿರುವ ಹುಳಿ ಅಂಶವನ್ನು ತೆಗಿತಾಳ. ಮತ್ತೇನು ಮಾಡ್ತಾಳೆ, ಇನ್ನು 2 ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕ್ತಾಳೆ ಅಲ್ವಾ. ಆಗ ಏನಾಯಿತು, ಸಕ್ಕರೆಯ ಪ್ರಮಾಣ ಜಾಸ್ತಿ ಆದದ್ರಿಂದ ಹುಳಿಯ ಅನುಭವ ಕಡಿಮೆ ಆಯಿತು. ಅಂದ ಮಾತ್ರಕ್ಕೆ ಅಲ್ಲಿರುವಂತಹ ಹುಳಿ ಮೊದಲಿಗಿಂತ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಆದರೆ ಸತ್ವಗುಣಸ್ಥಾನೀಯವಾದ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದದ್ರಿಂದ ಈ ಹುಳಿಯ ಅನುಭವ, ಹುಳಿಯ ಆಟ, ರಜೋಗುಣ ತಮೋಗುಣಗಳ ಆಟ ಮೊದಲಿನಷ್ಟು ಆಗೋದಿಲ್ಲ. ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಈ ಉದಾಹರಣೆ ಚೆನ್ನಾಗಿಲ್ಲ ಅಂತಾದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಸಾಂಬಾರು ಮಾಡ್ತಾರೆ, ಎಲ್ಲ ತಾಯಂದಿರದೇ ಹೆಚ್ಚು ಉದಾಹರಣೆ. ಯಾಕೆಂದರೆ ಪ್ರಕೃತಿದು ನೋಡಿ, ಇದು ಪ್ರಕೃತಿ ಅಂದ್ರೇ ಸ್ತ್ರೀಲಿಂಗ, ಅದಕ್ಕೋಸ್ಕರ ಸಾಂಬಾರು ಮಾಡ್ತಾರೆ. ಸಾಂಬಾರು ಮಾಡಿದಾಗ ಏನೋ ಮಾತಾಡ್ತಾ ಅವತ್ತು 2 ಸ್ಪೂನ್ ಉಪ್ಪು ಹಾಕೋ ಬದಲು 2 ಮುಷ್ಟಿ ಹಾಕಿಬಿಡ್ತಾರೆ. ಬೇಡ, 1 ಮುಷ್ಟಿ ಅಂತ ಹೇಳೋಣ. ಊಟಕ್ಕೆ ಕೂತಾಗ ಎಲ್ಲರಿಗೂ ಒಂದೇ ಅನುಭವ, ಏನು ಕೇಳಿದರೆ ಉಪ್ಪು ಜಾಸ್ತಿ ಆಗಿದೆ ಅಂತ. ಈಗ ಊಟ ಮಾಡಲೇಬೇಕು, ಸಾಂಬಾರು ಅದನ್ನೇ ಊಟ ಮಾಡಬೇಕು. ಆದರೆ ಏನು ಮಾಡೋದು, ಇನ್ನೇನಿಲ್ಲ, ಒಳಗಡೆ ಹೋಗ್ತಾರೆ, ಒಂದು ಚಾಕೈ ನೀರು ಕಾಯಿಸ್ತಾರೆ, ಆ ಸಾಂಬಾರಿಗೆ ನೀರನ್ನು ಹಾಕ್ತಾರೆ ಅಲ್ವಾ. ಈಗ ಏನಾಯಿತು, ಉಪ್ಪಿನ ಪ್ರಮಾಣ ತಗ್ಗಿತು. ಅಂದ ಮಾತ್ರಕ್ಕೆ ಇಡೀ ಸಾಂಬಾರಲ್ಲಿ ಮೊದಲು ಎಷ್ಟು ಉಪ್ಪಿತ್ತೋ ಅಷ್ಟೇ ಪ್ರಮಾಣ ಇದೆ. ಆದರೆ ಇದರ ಪ್ರಮಾಣ ಜಾಸ್ತಿ ಆದದ್ರಿಂದ ಅದರ ಅನುಭವ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆಯೇ ಈ ಗುಣಗಳನ್ನು ಅಮುಕೋದು ಅಂದರೆ ಏನು ಕೇಳಿದರೆ, ಸತ್ವಗುಣವನ್ನು ಜಾಸ್ತಿ ಮಾಡಿದಾಗ ಇದರ ಪ್ರಭಾವದಿಂದಾಗಿ ಆ 2 ಗುಣಗಳು ಸಹ ಏನಾಗ್ತವೆ, ಅವು ಇದ್ರೂ ಸಹ ಇಲ್ಲದೇ ಇದ್ದ ಹಾಗೆ ಇರ್ತವೆ. ಹಾಗಾಗಿ ರಜಸ್ಸತ್ ತಮಸ್ 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 ಪೂರ್ತಿ ಸತ್ವಗುಣವೇ ಆದರೆ ಅಲ್ಲಿ ಪ್ರತಿಬಿಂಬಿತನಾದ ಚೈತನ್ಯಕ್ಕೆ ಈಶ್ವರ, ಅವನನ್ನೇ ನಾವು ಭಗವಂತ ಅಂತ ಕರಿತೇವೆ. ಹೀಗೆ ಅಂತ ಪೂರ್ತಿ ತಮೋಗುಣವೇ ಆವರಿಸಿಬಿಟ್ರೆ ಅವನು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದ್ದೂ ಸತ್ತ ಹಾಗೆ. ಯಾಕೆಂದರೆ ಅವನಿಗೆ ಯಾವುದೇ ಅರಿವು ಇರೋದಿಲ್ಲ, ಅಷ್ಟರ ಮಟ್ಟಿಗೆ ತಮಸ್ಸು ಆವರಿಸಿಬಿಡ್ತದೆ. ಅದೇ ಮೋಹ. ತಮಸ್ಸು ಅಂದರೂ ಒಂದೇ, ಮೋಹ ಅಂದರೂ ಒಂದೇ. ಮೋಹ ಅಂದರೆ ಸರಿ ತಪ್ಪುಗಳನ್ನು ವಿವೇಚನೆ ಮಾಡಲಿಕ್ಕೆ ಆಗದೇ ಇರುವ ಸ್ಥಿತಿ. ಆ ಸರಿ ತಪ್ಪುಗಳನ್ನು ವಿವೇಚನೆ ಮಾಡಲಿಕ್ಕೆ ಆಗದೇ ಇರೋ ಸ್ಥಿತಿ ಯಾವಾಗ ಬರುತ್ತೆ ಅಂದರೆ ಅಜ್ಞಾನ ಹೆಚ್ಚಾದಾಗ ಬರುತ್ತೆ. ತಮಸ್ಸು ಹುಟ್ಟೋದೇ ಅಜ್ಞಾನದಿಂದ. ನಾನು ಹೇಳಿದ್ದೆ ಅದನ್ನು, ತಮಸ್ಸಿನ ತವರು ಮನೆ ಅಜ್ಞಾನ ಅಂತ ಹೇಳಿದ್ದೆ ಹೀಗೆ ಅಂತ. ಹಾಗಾಗಿ ತಮಸ್ಸು ಹೆಚ್ಚಾದಾಗ ವಿವೇಕ ಕಡಿಮೆ ಆಗಿಬಿಡ್ತದೆ ಅಥವಾ ಮೋಹ ಆವರಿಸ್ತದೆ. ಹೇಗೆ ಹೇಳಿದರೂ ಒಂದೇ. ವಿವೇಕ ಕಡಿಮೆ ಆಗ್ತದೆ ಅಂದರೆ ನೆಗೆಟಿವ್, ಮೋಹ ಆವರಿಸ್ತದೆ ಅಂದರೆ ಪಾಸಿಟಿವ್, ಅಷ್ಟೇ ವ್ಯತ್ಯಾಸ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಹೇಳಿದ್ದೇನೆ ಅಂತ ಅಂದ್ಕೊಂಡು, ಮನಸ್ಸಿಗೆ ಬಂದಿದೆ ಅಂತ ಅಂದ್ಕೊಂಡು, ಮತ್ತು ಇನ್ನೊಂದು ಪ್ರಶ್ನೆ ನಿನ್ನೆ ದಿವಸ ಒಬ್ಬರು ಕೇಳಿದ್ದಾರೆ. ಈ ಗುಣಾತೀತನ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಿದ್ದೀರಿ. ಅರ್ಜುನ ಕೇಳಿದ್ದಾನೆ 3 ಪ್ರಶ್ನೆಯನ್ನು. ಗುಣಾತೀತನಾದವನ ಗುರುತು ಏನು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅವನ ನಡತೆ ಹೇಗಿರುತ್ತದೆ, ಅವನ ನಡೆ ಯಾವ ರೀತಿಯಲ್ಲಿ ಇರ್ತದೆ. ಮತ್ತು ಮೂರನೇ ಪ್ರಶ್ನೆ, ಜನಸಾಮಾನ್ಯರು ಆ ಗುಣಾತೀತತ್ವವನ್ನು ಹೇಗೆ ಪಡೆಯಬಹುದು. ಈ 3 ಪ್ರಶ್ನೆ. ನಾನು ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿದ್ದೇನೆ. ಆ ಗುಣಾತೀತನ ಗುರುತು ಏನು ಅಂದರೆ
ಅವನು ಸತ್ವಗುಣವಾದ ಪ್ರಕಾಶವನ್ನಾಗಲಿ ರಜೋಗುಣದ ಅಂಶವಾದಂಥ ಪ್ರವೃತ್ತಿಯನ್ನಾಗಲಿ ತಮೋಗುಣದ ಅಂಶವಾದಂಥ ಮೋಹವನ್ನಾಗಲಿ ಆತ ದ್ವೇಷಿಸುವುದಿಲ್ಲ. ಸತ್ವಗುಣದ ಅಂಶವನ್ನು ಯಾರೂ ದ್ವೇಷಿಸೋದಿಲ್ಲ. ಆದರೆ ಗುಣಾತೀತನಾದವನು ರಜೋಗುಣ ತಮೋಗುಣಗಳ ಕಾರ್ಯವಾದ ಪ್ರವೃತ್ತಿಯನ್ನು ಮತ್ತು ಈ ಮೋಹವನ್ನು ಸಹ ಆತ ದ್ವೇಷಿಸುವುದಿಲ್ಲ. ಯಾಕೆ ದ್ವೇಷಿಸುವುದಿಲ್ಲ ಅಂದರೆ ಆ ಗುಣಗಳಿಗೆ ಅಧೀನನಾಗಿ ಅವನಲ್ಲಿ ಯಾವುದೇ ಏರುಪೇರುಗಳಾಗುವುದಿಲ್ಲ. ಯಾವುದರಿಂದ ಅವನಿಗೆ ಏನೂ ಆಗೋದೇ ಇಲ್ವೋ ಅವನು ಶತ್ರು ಆದರೆ ಏನು, ಮಿತ್ರ ಆದರೆ ಏನು. ಹಾಗಾಗಿ ಅವನು ಈ ಗುಣಗಳಲ್ಲಿ ಯಾವುದನ್ನೂ ಸಹ ದ್ವೇಷಿಸೋದಿಲ್ಲ. ಆಯಿತು, ರಜೋಗುಣ ಒಳ್ಳೆಯದು ಮಾಡುತ್ತೆ, ಅದು ಒಳ್ಳೆಯದನ್ನು ಮಾಡಿದಾಗ ನಾವು ಅದನ್ನು ಅಪ್ಪಿಕೊಳ್ಳುತ್ತೇವೆ. ಆದರೆ ಅಂಥ ಗುಣ ಪ್ರಕಾಶ ಅದ ಕೆಲಸವನ್ನು ಕೊಟ್ಟು ಹೋದ ಮೇಲೆ ಅಯ್ಯೋ ಇದು ಹೋಯ್ತಲ್ಲ ನನಗೆ ಬೇಕಿತ್ತು ಅಂತ ಬಯಸ್ತಾನೋ ಅಂದರೆ ಅದನ್ನೂ ಸಹ ಅವನು ಬಯಸೋದಿಲ್ಲ. ಆದರೆ ಕೇವಲ ಸತ್ವಗುಣದಲ್ಲಿಯೇ ಇದ್ದಂಥವನು ಒಬ್ಬ ವಿದ್ವಾಂಸನೋ ಅಥವಾ ಒಬ್ಬ ಸಾಮಾನ್ಯ ಜ್ಞಾನಿಯೋ ಅವನು ಅದನ್ನು ಬಯಸ್ತಾನೆ. ತನಗೆ ಈ ಸತ್ವಗುಣವೇ ಬಹಳ ಕಾಲ ಇರಬೇಕಾಗಿತ್ತು ಅಂತ. ಆದರೆ ಗುಣಾತೀತನಾದವನು ಬಯಸೋದಿಲ್ಲ. ಯಾಕೆಂದರೆ ಅವನಿಗೆ ಈ ಮೂರು ಗುಣಗಳೂ ಸಹ ತನಗಿಂತ ಬೇರೆ, ಇವು ದೃಶ್ಯ, ನಾನು ಇವುಗಳನ್ನು ನೋಡುವವನು, ಇವುಗಳ ಪ್ರಭಾವಕ್ಕೆ ಒಳಗಾಗುವವನಲ್ಲ ಅಂತ ನಿಖರವಾಗಿ ತಿಳುವಳಿಕೆ ಇರ್ತದೆ. ಹಾಗಾಗಿ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಅವು ಬಂದಾಗ ಅವುಗಳನ್ನು ಪ್ರೀತಿಸೋದಿಲ್ಲ, ಅವು ಹೋದಾಗ ಮತ್ಪುನಃ ಬೇಕಿತ್ತು ಅಂತ ಬಯಸೋದಿಲ್ಲ. ಇದೇ ಅವನ ಗುರುತು. ಇಷ್ಟು ಹೇಳಿ ಆದಮೇಲೆ ಇದರ ಮೇಲೆ ಅವರ ಸಂಶಯ. ಇವನು ಗುಣಾತೀತನ ಗುರುತು. ಇದು ಲೋಕದ ಸಾಮಾನ್ಯ ಜನರಿಗೆ ಒಬ್ಬ ಗುಣಾತೀತನನ್ನು ನೋಡಿದಾಗ ಗೊತ್ತಾಗ್ತದೆಯಾ? ಭಾಳ ಸೂಕ್ಷ್ಮವಾದ ಪ್ರಶ್ನೆಗಳು ಇವೆಲ್ಲ. ಅಷ್ಟೇ ಅಲ್ಲ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರನ್ನು ಆಗಾಗ ಕಾಡುವ ಪ್ರಶ್ನೆಗಳೂ ಹೌದು ಇವೆಲ್ಲ. ಅದಕ್ಕೆ ನಾನು ನಿನ್ನೆ ದಿವಸ ಅದನ್ನು ಒಂದು ಶಬ್ದದಲ್ಲಿ ಹೇಳಿದ್ದೆ. ಅಂಥವರು ನಮ್ಮ ಪಕ್ಕದಲ್ಲೇ ಇದ್ರೂ ಸಹ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಆಚಾರ್ಯ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಮಾತನ್ನು, ಆ ಒಟ್ಟು ಭಾಷ್ಯದ ವಾಕ್ಯಗಳ ತಾತ್ಪರ್ಯವನ್ನು ನಾನು ಒಂದು ಮಾತಿನಲ್ಲಿ ಹೇಳಿದ್ದೆ. ಅವರು ಹೇಳ್ತಾರೆ, ಏನು ಕೇಳಿದರೆ, ಏತತ್ ನ ಪರಪ್ರತ್ಯಕ್ಷಂ ಲಿಂಗಂ. ಗುಣಾತೀತನಾದವನ ಗುರುತು ಬೇರೆಯವರಿಗೆ ಗೊತ್ತಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಕಿಂ ತರ್ಹಿ ಸ್ವಾತ್ಮ ಪ್ರತ್ಯಕ್ಷತ್ವಾತ್ ಆತ್ಮಾರ್ಥಮೇವ ಏತತ್ ಲಕ್ಷಣಂ. ಅದು ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಯಾರಿಗೆ? ಗುಣಾತೀತನಾದವನಿಗೆ. ನಾನು ಗುಣಗಳನ್ನು ಈಗ ನೋಡ್ತಾ ಇದ್ದೇನೆ ಅನ್ನೋದು. ಇಷ್ಟು ಕೇಳಿ ಆದ್ಮೇಲೆ ಅರ್ಜುನ ಸುಮ್ಮನೆ ಇರ್ತಾನ? ಅವನಿಗೆ ಮಾತ್ರ ಗೊತ್ತಾಗತ್ತೆ, ಬೇರೆಯವರಿಗೆ ಯಾಕೆ ಗೊತ್ತಾಗೋದಿಲ್ಲ? ಯಾಕೆ ಅವನು ನಮ್ಮ ಪ್ರತಿನಿಧಿ ನೋಡಿ. ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಕೃಷ್ಣನ ಅಭಿಪ್ರಾಯ, ನ ಹಿ ಸ್ವಾತ್ಮ ವಿಷಯಂ ದ್ವೇಷಂ ಆಕಾಂಕ್ಷಾಂ ವಾ ಪರಹ ಪಶ್ಯತಿ. ಭಗವಂತ ಹೇಳಿದ ಅಂತ ಭಗವತ್ಪಾದರ ಮಾತು. ಈಗ ನನಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಮನಸ್ಸಿನಲ್ಲಿ ದ್ವೇಷ ಇದೆ, ಅಥವಾ ಇನ್ನೇನಿದೆ ಕೇಳಿದರೆ ಆಕಾಂಕ್ಷೆ, ಬಯಕೆ ಇದೆ. ಇದು ಎರಡೂ ನನ್ನ ಎದುರಿನಲ್ಲಿರುವವರಿಗೆ ನಾನು ಹೇಳದೇ ಇದ್ದರೆ ಗೊತ್ತಾಗತ್ತಾ? ಇಲ್ಲ. ಯಾಕೆಂದರೆ ಇದು ಎರಡೂ ಸಹ ಅವನಿಗೆ ಮಾತ್ರ ವೇದ್ಯವೇ ಅಷ್ಟೇ ಹೊರತನು ಬೇರೆಯವರಿಗೆ ಅದು ಗೊತ್ತಾಗೋದಿಲ್ಲ. ಅವನು ಹೇಗಿರ್ತಾನೆ? ತಟಸ್ಥನಾಗಿರ್ತಾನೆ. ಅವನ ತಾಟಸ್ಥ್ಯವನ್ನು ನೋಡಿ ಅವನಷ್ಟಲ್ಲಿದ್ದರೂ ಅಷ್ಟೋ ಇಷ್ಟೋ ಸಾಧನೆ ಮಾಡಿದವನು ಕೆಲವು ಸಲ ಅವನನ್ನು ಗಮನಿಸಿದಾಗ ಗೊತ್ತಾಗಬಹುದು, ಗೊತ್ತಾಗದೇನೂ ಇರಬಹುದು. ಏನಿದ್ರೂ ಸಹ ಅವನಿಗೆ ಮಾತ್ರ ಇದು ವೇದ್ಯ. ಇದು ಸ್ವಸಂವೇದ್ಯ, ಪರಸಂವೇದ್ಯ ಅಲ್ಲ. ಹಾಗಿದ್ದರೆ ಅರ್ಜುನ ಈ ಪ್ರಶ್ನೆಯನ್ನು ಯಾಕೆ ಕೇಳ್ದ? ನಮಗಂಥವರಿಗೆ ಇದರಿಂದ ಏನೂ ಲಾಭ ಇಲ್ಲ ಅಂತಾದರೆ ಯಾಕೆ ಕೇಳಿದ? ಹೌದು, ನಮಗೆ ಕಣ್ಣಿಗೆ ಬಿದ್ದ ತಕ್ಷಣ ಲೋಕದ ಎಲ್ಲ ಚಿತ್ರಣಗಳು ಹ್ಯಾಕೆ ಕಾಣ್ತಾವಲ್ಲ, ಅನುಭವಕ್ಕೆ ಬರ್ತಾವಲ್ಲ,
ಹಾಗೇ ಬರಬೇಕು ಅಂತ ನಾವು ನಿರೀಕ್ಷಿಸ್ತೇವೆ. ಆದರೆ ಹಾಗೇ ಆಗುವುದಿಲ್ಲ. ಹಾಗಿದ್ದ ಅರ್ಜುನ ಯಾಕೆ ಕೇಳಿದರೆ, ಓಹೋ, ಗುಣಾತೀತನಾದವನನ್ನು ಸಾಮಾನ್ಯ ಜನರ ಸಾಮಾನ್ಯ ಕಣ್ಣು ನೋಡು ತಿಳಿಯಲಾರದು ಅನ್ನೋದನ್ನು ಲೋಕಕ್ಕೆ ತಿಳಿಸ್ಬೇಕಿತ್ತು. ಅದು ಭಗವಂತನ ಬಾಯಿಂದ ಬರಬೇಕಿತ್ತು. ಯಾಕೆಂದರೆ ಜ್ಞಾನಿಗಳನ್ನು ನಮ್ಮ ಈ ಅಲ್ಪ ಅನುಭವ ಎನ್ನುವಂಥ ಸಣ್ಣ ಸ್ಕೇಲಿನಿಂದ ಅಳೆಯೋದಕ್ಕೆ ಆಗುವುದಿಲ್ಲ. ಅದನ್ನು ತಿಳಿಸೋದೇ ಉದ್ದೇಶ. ಅಷ್ಟು ಹಿನ್ನೆಲೆಯಲ್ಲಿ ಇದು ಸ್ವಸಂವೇದ್ಯವೇ ಹೊರತು ಇನ್ನೊಬ್ಬರಿಗೆ ಅನುಭವಕ್ಕೆ ಬರುವಂಥದ್ದಲ್ಲ. ಇನ್ನೊಬ್ಬ ಜ್ಞಾನಿ ಆದವನಿಗೆ ಅದು ಖಂಡಿತವಾಗಿಯೂ ಸಹ ಗೊತ್ತಾಗತ್ತೆ. ಅಥವಾ ಜ್ಞಾನಿಗಳು ಹೇಳಿದರೆ, ಇಂಥವ್ರವ್ರು ಮಹಾನುಭಾವರಪ್ಪ ಅವರು, ಎಲ್ಲರಂತೆ ಅವರನ್ನು ನೋಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದರೆ ಅರ್ಥ ಆಗುತ್ತೆ ಅಷ್ಟೇ. ಏಕೆಂದರೆ ನಮಗೇನಿದ್ರೂ ಸಹ ಈ ಚಕ್ಷುರೇಂದ್ರಿಯದಿಂದ ಶ್ರೋತ್ರೇಂದ್ರಿಯಿಂದ ಏನು ಬರುತ್ತೋ ಅದೇ ಪ್ರಮಾಣ. ಅಷ್ಟು ಹಿನ್ನೆಲೆಯಲ್ಲಿ ಈ ಎರಡು ಸಂಶಯಗಳ ಪರಿಹಾರ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಅರ್ಜುನ ಕೇಳಿದ 3 ಪ್ರಶ್ನೆಗಳಲ್ಲಿ ಗುಣಾತೀತನ ಗುರುತನ್ನು ಹೇಳಿ ಆಯಿತು. ಮತ್ತು ಅರ್ಜುನ ಇನ್ನೊಂದು ಪ್ರಶ್ನೆ ಕೇಳಿದ್ದ, ಕಿಮಾಚಾರ, ಅವನ ನಡೆ ಹೇಗಿರುತ್ತೆ ಅಂತ. ಅವನ ನಡೆಯ ಬಗ್ಗೆ ಭಗವಂತ 3 ಶ್ಲೋಕಗಳನ್ನು ಹೇಳ್ತಾನೆ. ಅದರೊಳಗೆ ಒಂದು ಶ್ಲೋಕವನ್ನು ನಾನು ಹೇಳಿದ್ದೇನೆ. ಉದಾಸೀನವದಾಸೀನ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೆಂಗತೆ. ಅವನು ಉದಾಸೀನನಂತೆ ಇರ್ತಾನೆ, ಉದಾಸೀನನೇ ಅಲ್ಲ. ಅಂತೆ ಅಂತ ಹೇಳಿದ್ರಿಂದಲೇ ಅವನು ಉದಾಸೀನನಲ್ಲ. ಆದರೆ ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಅವನ ನಡೆ ಹಾಗಿರ್ತದೆ. ಅವನೇನನ್ನು ಬಯಸೋದಿಲ್ಲ. ಲೋಕದ ಜನರ ದೃಷ್ಟಿಯಲ್ಲಿ ಅವನು ಉದಾಸೀನನಂತೆ ಕಾಣ್ತಾನೆ. ಅವನು ಉದಾಸೀನಲ್ಲ. ಅವನು ಒಳಮುಖವಾಗಿ ಏನಾಗಿರ್ತಾನೆ ಕೇಳಿದರೆ ಬ್ರಹ್ಮನಿಷ್ಠನಾಗಿರ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ 23ನೆಯ ಶ್ಲೋಕ. ಮತ್ತು ಯಾಕೆ ಅಂದರೆ, ನಿನ್ನೆ ದಿವಸ ನಾನು 3ನೇ ಅಧ್ಯಾಯ 2ನೇ ಅಧ್ಯಾಯ ಈ ಎಲ್ಲ ಹಿಂದಿನ ಉದಾಹರಣೆಗಳನ್ನು ಎಲ್ಲೆಲ್ಲಿ ಭಗವಂತ ಆ ಜ್ಞಾನಿ ಆದವನು ಗುಣಗಳನ್ನು ಹೇಗೆ ನೋಡ್ತಾನೆ, ಗುಣಗಳಿಗೆ ಅಧೀನವಾಗಿರುವುದಿಲ್ಲ ಅನ್ನೋದನ್ನು ಹೇಳಿದ್ದೇನೆ. ಗುಣಗಳು ಅವು ಪ್ರಕೃತಿಯ ಭಾಗವಾದ್ದರಿಂದ ಅವು ನಿರಂತರ ಕರ್ಮ ಮಾಡಿಸ್ತಾನೇ ಇರ್ತವೆ. ಹಾಗಾಗಿ ಇದನ್ನೆಲ್ಲ ಮಾಡಿಸುವುದು ಪ್ರಕೃತಿ, ಅಂದರೆ ಗುಣಗಳೇ ಹೊರತೂ ಸಹ ತಾನಲ್ಲ. ಗುಣಾ ಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜತೆ. ಗುಣಾ ಅಂದರೆ ಈ ಗುಣಗಳು ಗುಣೇಶು ಇಂದ್ರಿಯಗಳಲ್ಲಿದ್ದು ಕೆಲಸ ಮಾಡಿಸ್ತವೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ, ಮೊದಲನೇದಾಗಿ ನಾನು ಗುಣವೂ ಅಲ್ಲ, ಎರಡನೇದಾಗಿ ನಾನು ಇಂದ್ರಿಯಗಳೂ ಅಲ್ಲ. ಹಾಗಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಜ್ಞಾನಿ, ಆ ಗುಣಾತೀತ, ಇಲ್ಲಿ ನೇರ ಜ್ಞಾನಿ ಅಂತ ಶಬ್ದ ಇಲ್ಲ, ಎಲ್ಲ ಕಡೆ ಗುಣಾತೀತ ಅಂತಲೇ ಶಬ್ದ ಉಂಟು, ಅವನು ಭಾವಿಸಿಕೊಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ ಈ 24ನೆಯ ಶ್ಲೋಕ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟ ಅಶ್ಮಕಾಂಚನ ತುಲ್ಯಪ್ರಿಯ ಪ್ರಿಯೋಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ದುಃಖ ಸುಖಗಳಲ್ಲಿ ಸಮತೆಯಿಂದ ಇರ್ತಾನೆ, ಪ್ರಸನ್ನತೆಯಿಂದ ಆತ ಆತ್ಮಸ್ಥನಾಗಿ ಇರ್ತಾನೆ. ಮಣ್ಣು, ಹೆಂಟೆ, ಕಲ್ಲು, ಕಾಂಚನ ಈ ಎಲ್ಲವನ್ನೂ ಸಮಾನವಾಗಿ ಕಾಣ್ತಾನೆ. ಪ್ರಿಯ ಮತ್ತು ಅಪ್ರಿಯ, ನಿಂದೆ ಮತ್ತು ಸ್ತುತಿ ಇವೆರಡನ್ನೂ ಸಮಾನವಾಗಿ ಆತ ತೆಗೆದುಕೊಳ್ತಾನೆ. ಯಾವುದೇ ಏರುಪೇರನ್ನು ಲೆಕ್ಕಿಸುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ನಾನು ನಿನ್ನೆ ದಿವಸ ಇದನ್ನು ಹೇಳಿದ್ದೆ. ಸಮ ದುಃಖ ಸುಖ, ಇವನಿಗೆ ದುಃಖ ಮತ್ತು ಸುಖ ಇದು ಎರಡೂ ಸಮಾನವಾಗಿ ಇರ್ತವೆ. ಅಂದರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಾನೆ. ಯಾಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಾನೆ ಅಂದರೆ, ನೋಡಿ, ಸುಖವೇ ಆಗಲಿ ದುಃಖವೇ ಆಗಲಿ ಇವು ಇಂದ್ರಿಯಗಳ ಮೂಲಕ ಇದನ್ನು ಅನುಭವಿಸುವುದು ಯಾವುದು? ಮನಸ್ಸು ಅಲ್ವಾ? ಮನಸ್ಸು ಅದು ಪ್ರಕೃತಿಯ ಭಾಗ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ 13ನೇ ಅಧ್ಯಾಯ. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ. ಆ ಶ್ಲೋಕವನ್ನು ಹೇಳಬೇಕಿದ್ರೆ ಇವೆಲ್ಲವೂ ಪ್ರಕೃತಿಯ ಭಾಗ ಅಂತ ನಾನು ಹೇಳಿದ್ದೇನೆ. ಮಹಾಭೂತಾನಿ ಅಹಂಕಾರ ಬೇಕಾದ್ರೆ ತೆಗೆದು ನೋಡ್ಕೊಳ್ಬೋದು. ಪ್ರಾಯಶಃ
3 ಅಥವಾ 4ನೇ ಶ್ಲೋಕ ಇರಬೇಕು. 5ನೇ ಶ್ಲೋಕ. ಮಹಾಭೂತಾನ್ಯಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ. ಆ ಏಕಂಚ ಅಂತ ಹೇಳೋದು ಶಬ್ದದಿಂದ ಮನಸ್ಸು ಅಂತ ಅರ್ಥ. ಇವೆಲ್ಲವೂ ಸಹ ಶರೀರದೊಳಗೆ ಬರ್ತವೆ, ಅಂದರೆ ಪ್ರಕೃತಿಯ ಭಾಗವಾಗಿಯೇ ಉಳಿತವೆ. ಸುಖ ದುಃಖಗಳನ್ನು ಅನುಭವಿಸುವುದು ಪ್ರಕೃತಿಯ ಭಾಗವಾದ ಮನಸ್ಸೇ ಅಷ್ಟೇ ಹೊರತೂ ಸಹ ಈ ಮನಸ್ಸನ್ನು ಪ್ರೇರಿಸುವ ಆತ್ಮನಲ್ಲ. ಆದ್ದರಿಂದ ಅವನಿಗೆ ಸುಖವೂ ಒಂದೇ, ಅಂದರೆ ತಾನೇ ಆತ್ಮಸ್ವರೂಪ ಅಂತ ತಿಳಿದಂತಹ ಗುಣಾತೀತನಿಗೆ ಸುಖವೂ ಒಂದೇ, ದುಃಖವೂ ಒಂದೇ. ಹಾಗಾಗಿ ಸಮ ದುಃಖ ಸುಖ ಸ್ವಸ್ಥ. ನಮಗೆ ಇಷ್ಟ ಆದಂಥದ್ದು ಸಿಕ್ಕಾಗ ಸುಖ ಆಗತ್ತೆ, ಇಷ್ಟ ಆಗದೆ ಇರೋದು ಬಂದಾಗ ಏನಾಗುತ್ತೆ, ದುಃಖ ಆಗುತ್ತೆ. ಯಾಕೆ ಅಂದರೆ ನಾವು ಇದನ್ನು ಅನುಭವಿಸೋದು ಮನಸ್ಸು ಅಂತ ಅಂದ್ಕೊಳ್ಳೋದಿಲ್ಲ, ನಾನೇ ಅನುಭವಿಸ್ತೇನೆ. ಪ್ರಕೃತಿಯ ಗುಣವನ್ನು ಆತ್ಮನಲ್ಲಿ ಆರೋಪ ಮಾಡಿಕೊಂಡಿರ್ತೇವೆ. ಹಾಗಾಗಿ ನಮಗೆ ಈ ಸುಖ ದುಃಖಗಳು ಹೊರಗಿನ ವಸ್ತುಗಳ ಮೂಲಕ ಬಂದಾಗ ಎರಡರಲ್ಲೂ ವ್ಯತ್ಯಾಸ ಗೊತ್ತಾಗುತ್ತೆ. ಅವನಿಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಒಂದು ಮತ್ತೆ ಯಾಕೆ ಗೊತ್ತಾಗೋದಿಲ್ಲ, ಇಷ್ಟು ಹೇಳಿದ್ರು ಒಂದು ಸಮಸ್ಯೆ ಬರುತ್ತೆ. ಅವನಿಗೆ ಯಾಕೆ ಗೊತ್ತಾಗೋದಿಲ್ಲ? ಮುಂದೆ ಗೀತಾಚಾರ್ಯ ಹೇಳ್ತಾನೆ, ಒಂದೇ 2 ಅಕ್ಷರದ ಒಂದು ಶಬ್ದ ಉಂಟು, ಸ್ವಸ್ಥ. ಯಾಕೆ ಗೊತ್ತಾಗೋದಿಲ್ಲ ಕೇಳಿದರೆ ಅವನು ಸ್ವಸ್ಥ, ಹಾಗಿದ್ರೆ ನಾವು ಅಸ್ವಸ್ಥರು. ಅಸ್ವಸ್ಥರು ಅಂದರೆ ಈ ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ಅಲ್ಲ. ಸ್ವಸ್ಥ ಅಂದರೆ ಸ್ವಸ್ಮಿನ್ ಸ್ಥಿತ ಸ್ವಸ್ಥ, ಅಂದರೆ ತನ್ನ ಆತ್ಮಭಾವದಲ್ಲಿ ನಿಂತವನು ಸ್ವಸ್ಥ. ನಾವು ಅಸ್ವಸ್ಥರು ಅಂದರೆ ಆತ್ಮಭಾವದಲ್ಲಿ ನಿಲ್ಲದೇ ಇರುವವರು. ಹಾಗಿದ್ದರೆ ನಾವೇನು ಕೇಳಿದರೆ ಪ್ರಕೃತಿಸ್ಥರು. ಎಲ್ಲಿಯವರೆಗೆ ನಾವು ಪ್ರಕೃತಿಸ್ಥರಾಗಿರ್ತೇವೋ ಅಲ್ಲಿಯವರೆಗೆ ನಮಗೆ ಈ ಸಮ ದುಃಖ ಸುಖ ಆಗೋದೇ ಇಲ್ಲ. ಸ್ವಸ್ಥನಾದವನಿಗೆ ಮಾತ್ರ ಆಗುತ್ತೆ. ಸ್ವಸ್ಥ ಅಂದರೆ ಆರೋಗ್ಯ ಅಂತಲ್ಲ, ಇದು ನಿಜವಾದ ಆರೋಗ್ಯ. ತನ್ನ ಸ್ವರೂಪದಲ್ಲಿ ನಿಲ್ಲುವುದೇ ಮಹಾ ಆರೋಗ್ಯ. ಅದಕ್ಕಿಂತ ದೊಡ್ಡ ಆರೋಗ್ಯ ಇನ್ನೇನು ಬೇಕು? ತನ್ನ ಸ್ವರೂಪವನ್ನು ಬಿಟ್ಟು ಬೇರೆದಲ್ಲಿ ಪ್ರಕೃತಿಯಲ್ಲೇ ನಿಂತು ಅದೇ ತಾನು ಅಂತ ಅಂದ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಅನಾರೋಗ್ಯ ಇನ್ನೇನುಂಟು? ಆ ಸ್ವಸ್ಥನಾಗಿದ್ದವನು ಪ್ರಕೃತಿಯನ್ನು ನೋಡುವಾಗ ಅಲ್ಲಿ ಏನೇ ಅನಾರೋಗ್ಯ ಬಂದರೂ ಸಹ ಅದು ಅವನಿಗೆ ಅಂಟೋದಿಲ್ಲ. ರಮಣರ ಉದಾಹರಣೆ, ಕೈ ಆಪರೇಷನ್ ಮಾಡಿದ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಹಾಗಾಗಿ ಯಾಕೆ ಅವನಿಗೆ ಈ ಸುಖ ದುಃಖಗಳಿಲ್ಲ ಅಂದರೆ ಅವನು ಸ್ವಸ್ಥ. ಸ್ವಸ್ಥ ಅನ್ನೋದಕ್ಕೆ ಭಗವತ್ಪಾದರ ಭಾಷ್ಯ, ಸ್ವೇ ಆತ್ಮನಿ ಸ್ಥಿತ ಪ್ರಸನ್ನ. ಆ ಭಾಷ್ಯದ ಶಬ್ದಗಳೆಲ್ಲ ತುಂಬ ಅದ್ಭುತವಾಗಿ. ಮತ್ತೆ ಅಷ್ಟೇ ಅಲ್ಲ, ಸಮಲೋಷ್ಟ ಅಶ್ಮ ಕಾಂಚನ. ಲೋಷ್ಟ ಅಂದರೆ ಮಣ್ಣಿನ ಹೆಂಟೆ, ಲಂಪ್ ಆಫ್ ದ ಮಡ್. ಅಶ್ಮ ಕಲ್ಲು, ಮತ್ತು ಕಾಂಚನ ಅಂದರೆ ಬಂಗಾರ. ಈ ಮೂರರಲ್ಲೂ ಅವನು ಸಮಾನವಾಗಿರ್ತಾನೆ, ಯಾವುದೇ ಭೇದ ಇಲ್ಲ. ಈ ಮೂರರಲ್ಲೂ ಅವನಿಗೇನು ವ್ಯತ್ಯಾಸ ಇಲ್ಲ. ಆದರೆ ನಮಗೂ ಸ್ವಲ್ಪ ಅವನ ಲಕ್ಷಣ ಉಂಟು. ಏನು ಕೇಳಿದರೆ, ಈ ಲೋಷ್ಟ ಅಶ್ಮಗಳಲ್ಲಿ ಅಂದರೆ ಮಣ್ಣು ಹೆಂಟೆ ಮತ್ತು ಕಲ್ಲುಗಳಲ್ಲಿ ನಮಗೂ ಏನೂ ಭೇದ ಗೊತ್ತಾಗೋದಿಲ್ಲ, ಎರಡೂ ಒಂದೇ. ಆದರೆ ಮುಂದಿನದು ಉಂಟಲ್ಲ, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಭೇದ ಗೊತ್ತಾಗತ್ತೆ. ಅಲ್ಲಿ ಏನು ಹೇಳ್ದಂಗಾಯ್ತು, ತಮಾಷೆಗೆ ಹೇಳಬೇಕು ಅಂತಾದರೆ ಆ ಗುಣಾತೀತನು ನಮಗೆ ಒಂದು ಶಬ್ದ ಮಾತ್ರ ವ್ಯತ್ಯಾಸ. ಅವನಿಗೆ ಈ ಮೂರರಲ್ಲಿ ಕಾಂಚನ ಅನ್ನೋದಕ್ಕೆ ಅರ್ಥ ಬರೇ ಬಂಗಾರ ಅಂತ ಅಷ್ಟೇ ಅರ್ಥ ಅಲ್ಲ, ಸಂಪತ್ತು, ಆಸ್ತಿ, ಪಾಸ್ತಿ, ಇದು ಯಾವುದ್ರ ಬಗ್ಗೂ ಸಹ ಅವನಿಗೆ ಭೇದ ಗೊತ್ತಾಗೋದಿಲ್ಲ. ಈ ಮೂರಲ್ಲೂ ಸಮಾನವಾಗಿರ್ತಾನೆ, ಅಂದರೆ ಅವುಗಳಲ್ಲಿ ಅವನಿಗೆ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದರೆ ಆ ಶ್ಲೋಕದಲ್ಲಿ ಭಗವಂತ 2 ಸಲ ಹೇಳ್ತಾನೆ, ಸಮ ಲೋಷ್ಟ ಅಶ್ಮ ಕಾಂಚನ. ಲೋಷ್ಟ ಅಶ್ಮ ಕಾಂಚನ ಈ ಮೂರು ಸಹ ಅವನಿಗೆ ಸಮ ಅಂದರೆ ಸಮಂ ಬ್ರಹ್ಮ. ಬ್ರಹ್ಮತತ್ವವೇ ಅವನಿಗೆ ಕಾಣ್ತಾ ಇರ್ತದೆ. ಹಾಗಾಗಿ ಅಧಿಷ್ಠಾನವಾದ ಬ್ರಹ್ಮತತ್ವವನ್ನು ಕಾಣ್ತಾ ಇರುವ ಅವನಿಗೆ ಅದರಲ್ಲಿ ತೋರ್ತಾ ಇರುವಂಥದ್ದು ಬಂಗಾರ ಆದ್ರೇನು, ಕಲ್ಲಾದ್ರೇನು, ಮಣ್ಣಾದ್ರೇನು, ಮೂರೂ ಹುಸಿನೇ ಅಲ್ವಾ? ಅಧಿಷ್ಠಾನವಾದ ಹಗ್ಗದಲ್ಲಿ ಹಾವು ಕಂಡ್ರೇನು, ಚೇಳು ಕಂಡ್ರೇನು, ಎರಡೂ ಒಂದೇ. ಹಗ್ಗ ಮಾತ್ರ
ಸತ್ಯ ಅಂತ ಆದಮೇಲೆ ಅವನು ಹಾವನ್ನು ಓಡಿಸೋದಕ್ಕೆ ಹೋಗೋದಿಲ್ಲ, ಚೇಳನ್ನು ಎತ್ತಿ ಜೇಬಿ ಹಾಕ್ಕೊಳ್ಳೋದಕ್ಕೂ ಮುಂದಾಗೋದಿಲ್ಲ. ಆದ್ದರಿಂದ ಸಮಲೋಷ್ಟ ಅಶ್ಮ ಕಾಂಚನ. ಮತ್ತು ತುಲ್ಯಪ್ರಿಯ ಪ್ರಿಯೋ ಧೀರ, ಅವನಿಗೆ ಪ್ರಿಯವಾದದ್ದು ಲೋಕದ ದೃಷ್ಟಿಯಲ್ಲಿ, ಇದನ್ನೆಲ್ಲ ಲೋಕದ ದೃಷ್ಟಿಯನ್ನು ಇಟ್ಕೊಂಡು ಹೇಳಬೇಕೇ ಅಷ್ಟೇ ಹೊರತು ಅವನ ದೃಷ್ಟಿಯಲ್ಲಿ ಹೇಳಲಿಕ್ಕೆ ಏನೂ ಇರೋದಿಲ್ಲ ಅಲ್ಲಿ. ಹಾಗಾಗಿ ಲೋಕದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾರೆ ಅವರು, ಅವನಿಗೆ ಪ್ರಿಯವಾದದ್ದು ಬಂದಾಗಲೂ ಮತ್ತು ಅಪ್ರಿಯವಾದದ್ದು ಬಂದಾಗಲೂ ಅವನು ಹೇಗಿರ್ತಾನೆ? ತುಲ್ಯ, ಸಮಾನವಾಗಿರ್ತಾನೆ, ಯಾವುದೇ ಪಕ್ಷಪಾತ ಇಲ್ಲ. ಆದರೆ ನಮಗೆ ತುಲ್ಯ ಅಂದರೆ ನಮಗೆ ಪ್ರಿಯವಾದದ್ದು ಬಂದಾಗ ನಮಗೆ ಬಹಳ ಸಂತೋಷ ಆಗುತ್ತೆ, ಅಪ್ರಿಯವಾದದ್ದು ಬಂದಾಗ ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ ಎರಡೆರಡು ಜನ ಬೇಕು, ಆ ಕಡೆ ಈ ಕಡೆ, ಅಷ್ಟು ಬೇಸರ ಆಗುತ್ತೆ ನಮಗೆ. ಅವನಿಗೆ ಹೀಗೆ ಆಗುವುದಿಲ್ಲ, ಅವನು ಸದಾ ತುಲ್ಯ ಸಮಃ. ಮತ್ತಷ್ಟೇ ಅಲ್ಲ, ಯಾಕೆ ಹೀಗೆ ಇರ್ತಾನೆ ಅಂದರೆ ಅವನು ಧೀರ ಅನ್ನೋದಕ್ಕೆ ಅರ್ಥ ಧಿಯಂ ರಾತೀತಿ ಧೀರ ಅಂತ. ಧೀ ಅಂದರೆ ಬುದ್ಧಿ. ತನ್ನ ಬುದ್ಧಿಯನ್ನು ಒಳಗಿನಿಂದ ಯಾವುದು ಪ್ರಚೋದನೆ ಮಾಡ್ತದೆಯೋ ಅದು ತನ್ನ ಸ್ವರೂಪವೇ ಅಷ್ಟೇ ಹೊರತುನು ತಾನು ಪ್ರಕೃತಿಯ ಭಾಗ ಅಲ್ಲ ಅಂತ ಗೊತ್ತಿರುತ್ತೆ ಅವನಿಗೆ. ಹಾಗಾಗಿ ಅವನು ಧೀರ ಅಂದರೆ ಆತ್ಮತತ್ವದಲ್ಲಿ ನಿಂತವನು ಯಾರೋ ಅವನೇ ನಿಜವಾದ ಧೀರ. ನಾವು ಧೀರ ಅನ್ನೋದನ್ನು ಇವತ್ತೇನು ಮಾಡ್ತೇವೆ ಕೇಳಿದರೆ, ಒಬ್ಬ ಯುದ್ಧದಲ್ಲಿ ಹೋರಾಟ ಮಾಡುವವನು ಅಥವಾ 4 ಜನರನ್ನು ಒಬ್ಬನೇ ಬಡಿದು ಹಾಕುವ ವ್ಯಕ್ತಿಯನ್ನು ನೋಡಿದಾಗ ಅವನು ಧೀರ ಅಂತ ಹೇಳ್ತೇವೆ. ಈ ಅರ್ಥದಲ್ಲಿ ಅಲ್ಲ, ಅದರ ಮೂಲ ಅರ್ಥ ಇರುವುದು ಹೀಗೆ, ಧೀರ. ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಅರ್ಥ, ಇಂದ್ರಿಯಗಳನ್ನು ಪ್ರೇರಿಸ್ತಾ ಇರುವಂತಹ ಆತ್ಮವಸ್ತುವನ್ನು ಸಾಕ್ಷಾತ್ಕರಿಸಿಕೊಂಡವನು, ಅವನು ಧೀರ. ಮತ್ತಷ್ಟೇ ಅಲ್ಲ, ಧೀರ ತುಲ್ಯನಿಂದ ಆತ್ಮ ಸಂಸ್ತುತಿ. ಆತ್ಮ ಸ್ತುತಿಯಲ್ಲೂ ಮತ್ತು ನಿಂದೆಯಲ್ಲೂ ಅವನು ತುಲ್ಯ, ಸಮಾನವಾಗಿರ್ತಾನೆ. ನಿಂದೆ ಅಂದರೆ ಬೈಯೋದು, ಸ್ತುತಿ ಅಂದರೆ ಹೊಗಳೋದು. ಆದರೆ ನಮಗೇನಾಗುತ್ತೆ, ನಿಂದೆ ಬೇಡ, ಸ್ತುತಿ ನಿರಂತರ ಆಗ್ತಾಯಿಲ್ಲ. ಬೇಕಾದ್ರೆ ಒಂದು ಅಷ್ಟೋತ್ತರ ಶತನಾಮನೇ ಆಗಲಿ ನಮ್ಮ ಹೆಸರಲ್ಲಿ, ಭಾಳ ಸಂತೋಷ ಆಗುತ್ತೆ. ಈ ಸಂದರ್ಭ ಬಂದಿದ್ದಕ್ಕೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಏನಾಗಿದೆ ಕೇಳಿದರೆ, 1 ನಿಮಿಷ ನಾನು ಬೇರೆ ವಿಷಯವನ್ನು ಹೇಳ್ತಿದ್ದೇನೆ, ಕ್ಷಮಿಸಿ. ಈ ಲೌಕಿಕ ಕಾರ್ಯಕ್ರಮಗಳಲ್ಲಿ ಯಾರೋ ಒಬ್ಬರನ್ನು ಕರಿತೇವಲ್ಲ, ಹಾಗೆ ಕರೆಯುವಾಗ ಅವನನ್ನು ಮಾತನಾಡಿಸ್ಲಿಕ್ಕೋ ಅಥವಾ ಇನ್ನೇನಕ್ಕೋ ಕರೀತಾರೆ. ಅವನು ಪರಿಚಯ ಮಾಡ್ತಾ ಇರೋರು ಅಂಥವರು ಇಂಥವರು ಏನೇನೋ ಎಲ್ಲ. ಅವನು ಅದನ್ನು ಬಯಸ್ತಾನೆ. ಇನ್ವಿಟೇಷನ್ ಕೊಟ್ಟ ತಕ್ಷಣವೇ ಅವನು, ನನ್ನ ಬಯೋಡೇಟಾ ತಗೊಂಡ್ರಲ್ಲ ನೀವು ಅಂತ ಮೊದಲು ಕೇಳ್ತಾನೆ. ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಆಮೇಲೆ ಇವರು ಅವನು ಕೊಟ್ಟಿದ್ರೆ ಅದು ಇರುತ್ತೆ ಗಜಿಪಟ. ಯಾಕೆಂದರೆ ಅಲ್ಲಿ ಅವನು ಮಾಡಿದ್ದಕ್ಕಿಂತ ಮಾಡದೇ ಇರೋದು ಜಾಸ್ತಿ ಇರುತ್ತೆ. ಅದರೊಳಗೆ ಸಮಯ ಇರೋದಿಲ್ವಲ್ಲ, ಯಾವುದೋ ಒಂದು 2 ಟಿಕ್ ಹಾಕ್ಕೊಂಡು ಅದನ್ನು ಓದ್ತಾರೆ. ಫಂಕ್ಷನ್ ಮುಗಿದ್ಮೇಲೆ ಕೇಳ್ತಾನೆ, ಅಲ್ಲ ನಾನು ಅಷ್ಟೆಲ್ಲ ಕೊಟ್ಟಿದ್ದೆ, ನೀವು ಎಲ್ಲ ಬಿಟ್ಬಿಟ್ರಲ್ರಿ. ನಾನು ಇದನ್ನು ಹೇಳ್ತಾ ಇರೋದು, ಇದನ್ನು ಪ್ರತ್ಯಕ್ಷ ನೋಡಿ ಅನುಭವದಿಂದ ಹೇಳ್ತಾ ಇದ್ದೇನೆ. ಇಂಥವರು ಬಹಳಷ್ಟು ಜನ. ಇನ್ನು ಕೆಲವು ಜನ ಇರ್ತಾರೆ, ಪರಿಚಯ ಪತ್ರ ಕೇಳಿದ ತಕ್ಷಣ, ಪರಿಚಯ ಪತ್ರ ಯಾಕ್ರಿ, ನೀವು ಹೆಸರನ್ನು ಹೇಳಿ ಅಪ್ಪ ಅಮ್ಮ ಇಟ್ಟು ಹೆಸರು ಸಾಕು. ಆಮೇಲೆ ನನ್ನನ್ನು ಮಾತನಾಡೋದಕ್ಕೆ ಕರೆದಿದ್ದೀರಾ, ನನ್ನ ಮಾತನ್ನು ಕೇಳಿ ಅವರಿಗೆ ನನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತಾರೆ, ಮಾಡ್ಕೊಳ್ತಾರೆ. ನೀವು ಯಾಕೆ ಅದಕ್ಕೆ ವ್ಯರ್ಥ ಸಮಯ ಹಾಳು ಮಾಡ್ತೀರಾ? ಹೇಳಬೇಕಾದ ವಿಷಯಕ್ಕೆ ಅವಕಾಶ ಮಾಡಿಕೊಡಿ. ಹೀಗೆ ಹೇಳೋರು ಇರ್ತಾರೆ, ಆದರೆ 1%. ವಿಶೇಷವಾಗಿ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರು ತಮ್ಮ ಲೆಟರ್ ಹೆಡ್ಡಲ್ಲಿ ತಮ್ಮ ಬಿರುದು ಬಾವಲೆಗಳನ್ನು ಮುದ್ರಿಸಿಕೊಳ್ಳಬಾರದು. ಮುದ್ರಿಸಿಕೊಂಡರೆ ಅವರು ಅದಕ್ಕೆ ಯೋಗ್ಯರಲ್ಲ. ಯಾಕೆ? ಅವರ ಮನಸ್ಸು ಇತ್ತ ಇಲ್ಲ, ಅದಿನ್ನೂ ಅತ್ತವೇ ಇದೆ ಅಂತ ಅರ್ಥ ಅಲ್ವಾ? ಒಬ್ಬ ಸಂಗೀತಗಾರ ಹಾಕ್ಕೊಳ್ಬೋದು, ಒಬ್ಬ ಡಾನ್ಸರ್ ಹಾಕ್ಕೊಳ್ಬಹುದು, ಒಬ್ಬ ಪತ್ರಿಕೋದ್ಯಮಿ ಹಾಕ್ಕೊಳ್ಬಹುದು, ಒಬ್ಬ ರೈಟರ್ ಹಾಕ್ಕೊಳ್ಬಹುದು. ಆದರೆ ಒಬ್ಬ ವೇದಾಂತಿ ಅದನ್ನು ಹಾಕಿಕೊಳ್ಳಬಾರದು. ಹಾಕ್ಕೊಳ್ಬೋದು, ಯಾರು ಕೇಳಿದರೆ ವೇದಾಂತ ಪ್ರೊಫೆಸರ್ ಆದರೆ ಹಾಕ್ಕೊಳ್ಬೋದು. ಆದರೆ ಅನುಭವ ಬೇಕು ಅಂತ ಬಯಸುವಂಥವನು ಅವನು ಹಾಕ್ಕೊಳ್ಬಾರ್ದು. ವಿಚಾರ ಮಾಡಿ ಹೌದಾ ಅಲ್ವ ಅಂತ.
ಹಾಗಾಗಿ ಭಗವಂತನ ಮಾತು ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಈ ನಿಂದೆಯಲ್ಲೂ ಸ್ತುತಿಯಲ್ಲೂ ಸಹ ಅವನು ಹೇಗಿರ್ತಾನೆ ಅಂದರೆ ಸಮಾನವಾಗಿ ಇರ್ತಾನೆ. ಇದೇನೋ ಗೀತೆಯಲ್ಲಿ ಹೇಳಿಬಿಟ್ಟ ಭಗವಂತ. ಈಗೇನಾದ್ರು ಲೋಕದಲ್ಲಿ ಉದಾಹರಣೆ ಸಿಗತ್ತೆ ಇಂಥದ್ದು ಅಂದರೆ ಬೇಕಷ್ಟು ಉದಾಹರಣೆ ಸಿಗುತ್ತೆ. ಸಮ ದುಃಖ ಸುಖ, ಸುಖ ಬಂದಾಗಲೂ ದುಃಖ ಬಂದಾಗಲೂ ಸಮನಾಗಿರುವವರನ್ನು ನಾನು ಹಿಂದೆ ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಹೇಳಿದ್ದೇನೆ. ಸಮಲೋಷ್ಟ ಅಶ್ಮಕಾಂಚನ, ಈ ಮಣ್ಣು ಹೆಂಟೆ ಮತ್ತು ಕಲ್ಲು ಮಣ್ಣು ಬಂಗಾರ ಈ ಮೂರನ್ನು ಸಮಾನವಾಗಿ ನೋಡುವವರು. ಒಂದು ಸಲ ಹೀಗಾಯ್ತಂತೆ, ಕಬೀರದಾಸರ ಹೆಸರನ್ನು ನೀವು ಕೇಳಿದ್ದೀರಾ. ಸಂತರಲ್ಲಿ ಅವರು ಒಬ್ಬರು. ಅವರ ದೋಹೆಗಳೆಲ್ಲ ಪ್ರಸಿದ್ಧವಾಗಿವೆ. ಮೊನ್ನೆನೂ ಯಾರೋ ಹೇಳಿದರು, ನೀವು ಹೇಳಿದ ಇಷ್ಟು ಅಭಿಪ್ರಾಯವನ್ನು ನೋಡಿ ಕಬೀರ್ ಅವರ ದೋಹದಲ್ಲಿ ಹೇಳಿದ್ದಾರೆ, ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಹೀಗೆ ಅಂತ. ಅವರ ಮಗ ಕಮಾಲ ಅಂತ. ಇವರಿಗೆ ತನ್ನ ಮಗನೂ ಉತ್ತಮವಾದ ಅಧ್ಯಾತ್ಮ ಜ್ಞಾನಿ ಆಗಬೇಕು ಅಂತ ಬಯಕೆ ಇತ್ತು. ಅವನು ಹಾಗೆ ಆಗಿದ್ದ ಕೂಡ. ಒಂದು ಸಲ ಇವರು ತಂದೆ ಮಗ ಅವರ ಊರಿಂದ ಇನ್ನೊಂದು ಊರಿಗೆ ಹೋಗ್ತಾಯಿದ್ರು. ಹಾಗೆ ಊರಿಗೆ ಹೋಗುವಾಗ ದಾರಿಯಲ್ಲಿ ಏನಾಯಿತು ಅಂದರೆ, ಒಂದು ಕಡೆಗೆ ಆ ಕಾಲದಲ್ಲೆಲ್ಲ ಬಂಗಾರದ ನಾಣ್ಯ, ಒಂದು ಬಂಗಾರದ ನಾಣ್ಯ ರಸ್ತೆಯಲ್ಲಿ ಬಿದ್ದಿತ್ತು. ತಂದೆ ಕಬೀರದಾಸರು ಮುಂದಕ್ಕೆ ಹೋಗ್ತಾಯಿದ್ರು, ಹಿಂದಿನಿಂದ ಮಗ ಬರ್ತಾಯಿದ್ದಾನೆ. ಅದನ್ನು ನೋಡಿದಾಗ ಕಬೀರದಾಸರಿಗೆ ಒಂದು ಯೋಚನೆ ಬಂತಂತೆ. ಓಹ್, ಹಿಂದುಗಡೆಯಿಂದ ತನ್ನ ಮಗ ಬರ್ತಾ ಇದ್ದಾನೆ, ಅವನು ಈ ಬಂಗಾರದ ನಾಣ್ಯವನ್ನು ನೋಡಿ ಇದರ ಸೆಳೆತಕ್ಕೆ ಒಳಗಾದಾನು, ಅದಕ್ಕೋಸ್ಕರ ಇದನ್ನು ನಾನು ಮಣ್ಣು ಹಾಕಿ ಮುಚ್ಚಿಬಿಡ್ತೇನೆ ಅಂಥೇಳಿ ಕಾಲಿನಿಂದ ಮಣ್ಣು ಹಾಕಿ ಅದನ್ನು ಮುಚ್ಚಿದರು. ಅವರು ಮುಚ್ಚೋದಕ್ಕೆ ಸರಿಯಾಗಿ ಮಗ ಹಿಂದುಗಡೆಯಿಂದ ಬಂದ. ಕೇಳಿದ್ದಂತೆ ಕಮಾಲ, ಏನು ಮಾಡ್ತಾ ಇದ್ದೀರಿ ಅಪ್ಪ ಅಂತ ಪ್ರಾಮಾಣಿಕವಾಗಿ ಹೇಳಿದರು. ಇನ್ನೇನಿಲ್ಲ, ಅಲ್ಲೊಂದು ಬಂಗಾರದ ನಾಣ್ಯ ಇತ್ತು, ಅದನ್ನು ನೋಡಿ ನೀನು ಆಕರ್ಷಿತನಾಗಬಾರ್ದು ಅಂಥೇಳಿ ನಾನು ಮಣ್ಣಿನಿಂದ ಮುಚ್ಚಿದೆ ಕಂದ ಅಂತ. ಆಗ ಕಮಾಲ ಹೇಳಿದಂತೆ, ನೀವು ಮುಚ್ಚಿದ್ರಿಂದ ಗೊತ್ತಾಯಿತು ನಿಮಗೆ ಎರಡಕ್ಕೂ ಭೇದ ಗೊತ್ತಾಗ್ತಾ ಇದೆ ಅಂತ, ಆದರೆ ನನಗದು ಎರಡಕ್ಕೂ ಭೇದವೇ ಗೊತ್ತಿಲ್ಲ ಅಪ್ಪಾಜಿ ಅಂತ ಹೇಳಿದಂತೆ. ಸಮಲೋಷ್ಟ ಅಶ್ಮಕಾಂಚನ, ನೀವು ಮುಚ್ಚದೇ ಇದ್ದಿದ್ರೂ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಜ್ಞಾನಕ್ಕೆ ವಯಸ್ಸಾಗಲೇಬೇಕು ಎನ್ನುವ ನಿಯಮ ಇಲ್ಲ. ಅಂದ ಮಾತ್ರಕ್ಕೆ ವಯಸ್ಸು ಆದರೂ ಜ್ಞಾನ ಬರೋದಿಲ್ಲ ಅಂತನೂ ಇಲ್ಲ. ನಾನು ಹಿಂದೆ ಸಮಲೋಷ್ಟ ಅಶ್ಮಕಾಂಚನ ಅಲ್ಲ, ಎಲ್ಲವನ್ನೂ ಆ ಸಮನಾಗಿ ನೋಡುವವರು, ಅಂದರೆ ಬ್ರಹ್ಮಭಾವದಲ್ಲಿ ನಿಂತು ನೋಡುವವರು. ಆ ಒಂದು ಹಿನ್ನೆಲೆಯಲ್ಲಿ ಶುಕಮುನಿಗಳ ಒಂದು ಉದಾಹರಣೆ ಹೇಳಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ. ಹೇಳಿದ್ದಿದ್ರೆ ಆಯಿತು ಅಂತ ಅಂದ್ಕೊಳ್ಳಿ, ಇಲ್ಲದೇ ಇದ್ದರೆ ಇನ್ನೊಂದು ಸಲ ಅಂತ ಅಂದ್ಕೊಳ್ಳಿ, ಹೇಳಿದ್ದಿದ್ರೆ ಪುನಃಸ್ಮರಣೆ ಅಂತ ಅಂದ್ಕೊಳ್ಳಿ. ಹಾಂ, ವ್ಯಾಸರು ಮತ್ತು ಶುಕರು. ಒಮ್ಮೆ ಆ ಶುಕ ಹೇಗಿತ್ತು ಕೇಳಿದರೆ, ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಇನ್ನೂ ಹಸುಳೆ ಆತ, ಅದರ ಮಹಾಜ್ಞಾನಿ. ಆಶ್ರಮದಲ್ಲಿ ಇರ್ತಾ ಇರಲಿಲ್ಲ. ಕೆಲವು ಸಲ ಆ ಉನ್ಮಾದಾವಸ್ಥೆ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಹೋಗ್ಬಿಡ್ತಾಯಿದ್ರು ಶುಕಮುನಿಗಳು. ಆಗ ತಂದೆ ವೇದವ್ಯಾಸರು ಶುಕ 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 ಅಂತ ಕರೀತಾ ಹೋದರೆ ಅಲ್ಲಿನ ಮರಗಳೆಲ್ಲ ಪ್ರತಿಧ್ವನಿಸ್ತಾ ಇದ್ವಂತೆ. ಏನು ಹೇಳ್ತಾ ಇದ್ವಂತೆ ಕೇಳಿದರೆ, ನೋಡಿ ನೀವು ಯಾಕೆ ಶುಕ ಶುಕ ಅಂತ ಅವನನ್ನು ಕೂಗಿ ಕೂಗಿ ಕರಿತೀರಿ? ದ್ವೈಪಾಯನೋ ವಿರಹ ಕಾತರ ಆಜುಹಾವ, ತನ್ನ ಮಗನನ್ನು ಕಾಣದೆ ವಿರಹದಿಂದ ಮಗನನ್ನು ಕರಿತಾ ಇದ್ದಂತೆ. ಪುತ್ರೇತಿ ತನ್ಮಯತೆಯ ತರವೋಭಿನೇದು. ಆಗ ಅಲ್ಲಿನ ಮರಗಳು ಹೇಳಿದುವಂತೆ, ಅಲ್ಲ ನೀವು ಸ್ವಲ್ಪ ನಮ್ಮನ್ನು ಗಮನಿಸಬಾರದಾ? ಆ ವನಸ್ಪತಿಗಳು ಪಾಠ ಹೇಳಿದ್ವಂತೆ. ಏನು ನಿಮ್ಮನ್ನು ನೋಡಿ ನಾನು ಕಲಿಬೇಕಾದ? ನೋಡಿ, ನಾನು ಒಂದು ಮರ, ನನ್ನ ಬೇರು ಎಲ್ಲೋ ಹೋಗಿರುತ್ತೆ,
ಆ ಬೇರು ಮತ್ತು ಪುನಃ ಮೊಳಕೆ ಆಗಿ ಅಲ್ಲೊಂದು ಗಿಡ ಆಗುತ್ತೆ. ಆದರೆ ನಮ್ಮಲ್ಲಿ ನಾನು ಅಪ್ಪ, ಆ ಸಣ್ಣ ಗಿಡ ಮಗ ಎನ್ನುವಂಥ ಭಾವನೆ, ಅಂದರೆ ಪಿತಾ ಪುತ್ರ ಎನ್ನುವಂಥ ಭಾವನೆ ಇಲ್ಲ, ಜನ್ಯ ಜನಕ ಭಾವ ಇಲ್ಲ. ನಿಮ್ಮ ಮಗನಾದ ಶುಕನಿಗೆ ಈ ಜನ್ಯಜನಕ ಭಾವ ಇಲ್ಲ. ನೀವು ಅಪ್ಪ ಅನ್ನೋದು ಗೊತ್ತಿಲ್ಲ, ತಾನು ಮಗ ಅನ್ನೋದು ಗೊತ್ತಿಲ್ಲ. ಆದರೆ ನೀವ್ಯಾಕೆ ಇನ್ನೂ ಆ ಭಾವನೆ ಇರಿಸ್ಕೊಂಡಿದ್ದೀರಿ ಅಂತ ಹೇಳಿದ ಹಾಗೆ ಭಾಸವಾಯ್ತಂತೆ ಅವರಿಗೆ. ಅವತ್ತಿಂದ ಮಗನನ್ನು ಹುಡ್ಕೋದು ಬಿಟ್ಬಿಟ್ರು ಅವರಿಗೆ. ಮತ್ತು ಅವರೇ ಇನ್ನೊಂದು ಹೇಳ್ತಾರೆ ನೋಡಿ, ವೇದವ್ಯಾಸರೇ ಬರೆದಿದ್ದು ಭಾಗವತವನ್ನು. ಆದರೆ ತನ್ನ ಮಗನಿಗೆ ಅದನ್ನು ಅವರೇ ಉಪದೇಶ ಮಾಡೋದಂತಲೂ ಭಾಗವತ ಹೇಳುತ್ತೆ. ಅದನ್ನು ಹೇಳುವಾಗ ಏನೂ ವ್ಯತ್ಯಾಸ ಮಾಡೋದಿಲ್ಲ. ತನ್ನನ್ನು ಮೀರಿಸಿದ ಮಗ ಅನ್ನೋದನ್ನು ಪ್ರಾಮಾಣಿಕವಾಗಿ ಹೇಳ್ತಾರೆ ಅವರು. ಒಂದು ಸಂದರ್ಭ ಹೀಗೆ, ದೃಷ್ಟ್ವಾನುಯಾಂತ ಮುನಿಮಾತ್ಮಜಮಪ್ಯನಗ್ನಂ ದೇವ್ಯೋ ಹ್ರಿಯಾ ಪರಿದಧು ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತೆ ಸ್ತ್ರೀ ಪುಂಭಿದಾನತು ಸುತಸ್ಯ ವಿವಿಕ್ತ ದೃಷ್ಟೇ. ಮತ್ತೆ ಮತ್ತೆ ಜೀವನದಲ್ಲಿ ನೆನಪಿಸಿಕೊಳ್ಬೇಕಾದಂಥ ಒಂದು ಶ್ಲೋಕ ಇದು. ಶುಕ ಮುಂದಕ್ಕೆ ಹಾದು ಹೋಗ್ತಾ ಇದ್ದಾನೆ, ಹಿಂದ್ಗಡೆಯಿಂದ ವೇದವ್ಯಾಸರು ಬರ್ತಾ ಇದ್ದಾರೆ. ಅವನು ಹಾದು ಹೋಗ್ತಾ ಇದ್ದದ್ದು ಎಲ್ಲಿ ಕೇಳಿದರೆ, ದೇವಲೋಕದ ಸ್ತ್ರೀಯರು ಸ್ನಾನ ಮಾಡ್ತಾ ಇರುವಂಥ ಒಂದು ಕೊಳದ ದಡ. ಅವರು ಹೇಗಿದ್ದಾರೆ? ನಗ್ನವಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಅದೇ ದಡದಲ್ಲಿ ಶುಕಾಚಾರ್ಯರು ಹಾದು ಹೋಗಿದ್ದಾರೆ. ಆದರೆ ಅವರನ್ನು ನೋಡಿದಾಗ ಅವರಿಗೇನು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ವಂತೆ. ಹಿಂದ್ಗಡೆಯಿಂದ ಮಗನನ್ನು ಹುಡುಕೊಂಡು ಬಂದರು ವೇದವ್ಯಾಸರು. ಶುಕ ಅಂತ ಕರೀತಾ. ಆಗ ಇವರು ಗುಸು ಮಾತನಾಡ್ಕೊಂಡ್ರಂತೆ. ವೇದವ್ಯಾಸರು ಬಂದರು, ಬಟ್ಟೆ ಹಾಕ್ಕೊಳ್ಳಿ ಅಂತ. ಬಟ್ಟೆ ಹಾಕ್ಕೊಂಡ್ರು. ವೇದವ್ಯಾಸರು ಅಲ್ಲಿಗೆ ಬಂದರು. ಬಂದಾಗ ಕೇಳಿದ್ರಂತೆ ಅವರು, ನನ್ನ ಮಗ ಈಗ ತಾನೇ ಮೀಸೆ ಹುಟ್ಟುತ್ತಾ ಇರುವಂಥ ತರುಣ, ಊನಷೋಡಶ ವರ್ಷೀಯ, ಅಂದರೆ 16ಕ್ಕೆ ಒಂದು ಸ್ವಲ್ಪ ಕಡಿಮೆ, ಆ ತುಂಬು ತಾರುಣ್ಯದಲ್ಲಿದ್ದಾನೆ. ಅವನು ಸಾಲದಕ್ಕೆ ನಗ್ನನಾಗಿ ಹೋಗ್ತಾ ಇದ್ದಾನೆ. ಅವನನ್ನು ನೋಡಿದಾಗ ನಿಮಗೆ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ನಾನು ವಯಸ್ಸಾದ ಹಣ್ಣು ಮುದುಕ, ನಾನು ಬಂದ ತಕ್ಷಣ ನೀವು ಬಟ್ಟೆ ಹಾಕ್ಕೊಳ್ಳಿಕ್ಕೆ ಮುಂದಾದ್ರಲ್ಲ, ಏನು ಇದು ಅಂತ. ಆಗ ಅವ್ರು ಹೇಳಿದ ಮಾತು, ಸ್ತ್ರೀ ಪುಂಭಿದಾನತು ಸುತಸ್ಯ ವಿವಿಕ್ತ ದೃಷ್ಟೇ. ನಿಮ್ಮ ಮಗನಿಗೆ ನಾವು ಸ್ತ್ರೀಯರು ಅಥವಾ ಬೇರೆಯವರು ಪುರುಷರು ಎನ್ನುವಂಥ ಭೇದವೇ ಗೊತ್ತಿಲ್ಲ. ಅವನು ಯಾವಾಗಲೂ ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಹಾಗಾಗಿ ಆ ಜ್ಞಾನದೃಷ್ಟಿಯಿಂದ ಅಧಿಷ್ಠಾನವಾದ ಬ್ರಹ್ಮವನ್ನು ನೋಡ್ತಾನೆ ಅಷ್ಟೇ ಹೊರತು ಇಲ್ಲಿ ತೋರುವ ನಮ್ಮನ್ನು ಬೇರೆ ಯಾರನ್ನೂ ಸಹ ಆತ ನೋಡೋದೇ ಇಲ್ಲ. ಅದೊಂದು ಕನಸು ಅವನಿಗೆ. ಹಾಗಿದ್ರೆ ನನಗೆ ನಿಮಗುಂಟು ಅದು. ನತು ಸುತಸ್ಯ ವಿವಿಕ್ತ ದೃಷ್ಟೇ, ನಿಮಗುಂಟು. ವೇದವ್ಯಾಸರು ಬೇಸರ ಮಾಡ್ಕೊಳ್ಳಿಲ್ಲ. ನಿಮಗುಂಟು ಅಂದರೆ ಅರ್ಥ ಏನು? ಒಟ್ಟು ಮಾತಿನ ಅರ್ಥ, ನೀವು ಒಂದು ರೀತಿಯಲ್ಲಿ ಹಳೆಯ ಹುಣಸೆ ಮರ ಇದ್ದ ಹಾಗೆ. ಹಾಗಾಗಿ ಅಂದರೆ ಇವರ ಸ್ತ್ರೀಯರು ಇವರು ಪುರುಷರು ಅನ್ನುವಂಥ ಭೇದ ಉಂಟು. ಪ್ರಶ್ನೆ ಇಷ್ಟೇ, ಯಾವಾಗ ನಾಚಿಕೆ? ಈಗ ಒಂದು ಕಲ್ಲು ಬಂಡೆ ಉಂಟು, ಅದರ ಎದುರಿನಲ್ಲಿ ನಗ್ನನಾಗಿದ್ದವನಿಗೆ ನಾಚಿಕೆ ಆಗತ್ತಾ? ಯಾಕಾಗೋದಿಲ್ಲ? ಅದು ನೋಡೋದಿಲ್ಲ, ಅದಕ್ಕೆ ಭೇದ ತಿಳಿಯೋದಿಲ್ಲ. ನಿನ್ನೆ ದಿವಸ ಗುಣಾತೀತನ ಬಗ್ಗೆ ಕೇಳಬೇಕಿದ್ರೆ ಅವ್ರು ಕೇಳಿದರು, ಹಾಗಿದ್ರೆ ಈ ಗುಣಾತೀತ ಒಂದು ರೀತಿಯಲ್ಲಿ ಗುಂಡ್ಕಲ್ಲ ಅಂತ ಕೇಳಿದರು ಅವರು. ಆದರೆ ಅದಕ್ಕೆ ಜೀವದ ಅಂತಃಕರಣದ ಭಾಗ ಕಡಿಮೆ, ಇವನಿಗೆ ಅಂತಃಕರಣ ಇರ್ತದೆ, ಕೆಲಸ ಮಾಡೋದಿಲ್ಲ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಏನೂ ಗೊತ್ತಾಗೋದಿಲ್ಲ. ಆದರೆ ಅವನೇ ಬಹಿರ್ಮುಖನಾದಾಗ ಅನುಭವಕ್ಕೆ ಬರ್ತದೆ. ಅವರು ಬಹಳಷ್ಟು ಸಮಯ ಅಂತರ್ಮುಖರಾಗೇ ಇದ್ದು ಬಿಡ್ತಾರೆ. ಆದ್ದರಿಂದ ಈ ಯಾವುದೇ ಭೇದ ಅವರಿಗೆ ಗೊತ್ತಾಗೋದಿಲ್ಲ.
ಹಾಗಾಗಿ ಯಾಕೆ ಹೇಳಿದೆ ಇದನ್ನು? ಸಮ ಲೋಷ್ಟ ಅಶ್ಮ ಕಾಂಚನ. ಅಷ್ಟು ಆದ ಮೇಲೆ ಮತ್ತೆ ನಿಂದೆ ಮತ್ತು ಸ್ತುತಿ, ಇದು ಎರಡೂ ಸಹ ಅವರಿಗೆ ಸಮಾನ. ನಮಗೆ ಹೊಗಳಿದರೆ, ಯಾರಾದರೂ ಹಾರ ಹಾಕಿದರೆ ಎಲ್ಲಿಲ್ಲದ ಸಂತೋಷ. ಯಾರಾದರೂ ನಮ್ಮ ಬಗ್ಗೆ ಮಾತನಾಡ್ಕೊಳ್ಬೇಕು ಅಂತಿಲ್ಲ, ಮಾತನಾಡ್ತಾರೆ ಅಂದ್ರೆ ಸಂಶಯ ಬಂದರೂ ಸಾಕು, ಎಲ್ಲಿಲ್ಲದ ಬೇಸರ. ಎರಡರಲ್ಲೂ ಸಮ. ಯಾಕೆಂದರೆ ಇವೆಲ್ಲವೂ ಸಹ ಪ್ರಕೃತಿಯ ಭಾಗ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿಚಾರ ಸಾಕು ಅಂತ ಅಂದ್ಕೊಂಡು ಆ ಕಿಮಾಚಾರ, ಅವನ ನಡೆ ಹೇಗಿರುತ್ತೆ ಅನ್ನೋದನ್ನು 2 ಶ್ಲೋಕದಲ್ಲಿ ನೋಡಿದ್ವಿ. ಅವನ ನಡೆ ಬಗ್ಗೆ ಇನ್ನೂ ಹೇಳಬೇಕು ಅಂತ ಭಗವಂತನಿಗೆ ಆಸೆ. ಅದಕ್ಕೋಸ್ಕರ ಇನ್ನೊಂದು ಶ್ಲೋಕ ಹೇಳ್ತಾನೆ. ಕಿಂಚ, ಮತ್ತೆ ಹೇಗಿರ್ತಾನೆ ಆತ ಅಂದರೆ ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಆತ ಮಾನ ಮತ್ತು ಅವಮಾನಗಳನ್ನು ಸಹ, ಶತ್ರು ಮಿತ್ರರ ಪಕ್ಷಗಳನ್ನು ಸಮಾನವಾಗಿ ತಿಳಿಯತಕ್ಕವನು. ಸರ್ವ ಕಾಮ್ಯಕರ್ಮಗಳನ್ನು ಆತ ತೊರೆದಿರ್ತಾನೆ. ಅಂಥವನನ್ನು ಗುಣಾತೀತ ಅಂತ ಕರೆಯಲಾಗತ್ತೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಮಾನಾಪಮಾನಯೋಸ್ತುಲ್ಯ. ಮಾನ ಅಂದರೆ ಅನ್ನಾಂಗನಾದಿಯೋಗೇಶು ಭಾವೋ ಮಾನ ಇತಿ ಸ್ಮೃತಃ. ಅನ್ನ ಅಂದರೆ ಬರೇ ಫುಡ್ ಅಂತ ಅರ್ಥ ಅಲ್ಲ. ಅನ್ನ ಅನ್ನುವಂಥದ್ದು ಆಹಾರದ ಪ್ರತಿನಿಧಿಯೂ ಹೌದು, ಅದು ಸಂಪತ್ತಿನ ಪ್ರತಿನಿಧಿಯೂ ಹೌದು ಅಲ್ವಾ? ಯಾಕೆಂದರೆ ಲೋಕದಲ್ಲಿ ಕೆಲವು ಜನ ಹಸಿವನ್ನು ನೀಗಿಸಿಕೊಳ್ಳೋದಕ್ಕೆ ಅನ್ನ ಊಟ ಮಾಡಿದರೆ, ಮತ್ತೆ ಕೆಲವು ಜನ ತಮ್ಮ ಆಢ್ಯತೆಯ ಪ್ರದರ್ಶನಕ್ಕಾಗಿ ಬೇರೆ ಬೇರೆ ಅನ್ನವನ್ನು ಊಟ ಮಾಡ್ತಾರೆ. ಅವರ ಸಂಪತ್ತನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ. ಆ ಹಿನ್ನೆಲೆಯಲ್ಲಿಯೇ ಮತ್ತೆ ಮತ್ತೆ ತಿಂತಾರೆ, ತಮ್ಮಲ್ಲಿ ಇಷ್ಟು ಸಂಪತ್ತಿದೆ ಅಂತ ತೋರಿಸೋದಕ್ಕೆ. ಮನೆಗೆ ಬಂದವರಿಗೆಲ್ಲ ಏನು ಕೊಡಲಿ ತಪ್ಪಲ್ಲ, ಆತಿಥ್ಯ ಮಾಡಲೇಬೇಕು. ಆದರೆ ನಿರೀಕ್ಷಣೆ ಮೀರಿ ಕೇಳುವುದುಂಟಲ್ಲ, ಅದು ಆ ಆಢ್ಯತನದ ಪ್ರದರ್ಶನ ಅಂತ. ಆದರೆ ಒಬ್ಬ ಜ್ಞಾನಿ ಒಂದು ಮಾತು ಹೇಳ್ತಾನೆ, ಇಷ್ಟೆಲ್ಲ ಇದ್ರೂ ಸಹ ಹೀಗೆ ಈ ಪ್ರದರ್ಶನಕ್ಕೋಸ್ಕರ ತಿನ್ನುವವರಿಗೆ ನಿಜವಾಗಿ ಆಹಾರದ ರುಚಿ ಅವರಿಗೆ ಸಿಗುವುದಿಲ್ಲ. ಹಾಗಿದ್ರೆ ನಿಜವಾದ ಆಹಾರದ ರುಚಿಯನ್ನು ಅನುಭವಿಸುವ ಯಾರು ಕೇಳಿದರೆ ದರಿದ್ರರು ಅಂತ, ಬಡವರು ಅಂತ. ಯಾಕೆ ಕೇಳಿದರೆ ಅವರಿಗೆ ಕ್ಷುತ್ ಸ್ವಾದುತಾಂ ಜನಯತಿ, ಹಸಿವು ಅವರಿಗೆ ರುಚಿಯನ್ನು ಹುಟ್ಟಿಸ್ತದೆ. ಇವರು ಹಸಿವಾಗದೇ ತಿಂತಾರೆ, ಹಾಗಾಗಿ ರುಚಿಯೇ ಆಗೋದಿಲ್ಲ ಅವರಿಗೆ. ಅಲ್ಲಿ ಏನು ಹೇಳ್ದಂಗಾಯ್ತು? ಆಹಾರವನ್ನು ಪ್ರದರ್ಶನಕ್ಕಾಗಿ ಇಡಬೇಡ, ಆತಿಥ್ಯಕ್ಕೋಸ್ಕರ ಇಡು. ಪ್ರದರ್ಶನಕ್ಕಾಗಿ ತಿನ್ನಬೇಡ, ಆತಿಥ್ಯಕ್ಕಾಗಿ ಅದನ್ನು ಮೀಸಲಾಗಿಡು. ಹಸಿವಾದಾಗ ಊಟ ಮಾಡುವಂಥ, ಹಸಿಯದೇ ತಿನ್ನಬೇಡ. ಯಾಕೆಂದರೆ ಹಸಿವು ಆಗದೇ ತಿಂದರೆ ಅದು ವಿಷ. ಎಲ್ಲ ರೋಗಗಳಿಗೂ ಕಾರಣ ಅಜೀರ್ಣ ಅಂತ ಆಯುರ್ವೇದ ಹೇಳುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಆತ ಹೇಗಿರ್ತಾನೆ ಅಂದರೆ, ಮತ್ತು ಮಾನಾಪಮಾನಯೋಸ್ತುಲ್ಯ. ಮಾನ ಅನ್ನಾಂಗನಾದಿಯೋಗೇಶು ಭಾವೋ ಮಾನ ಇತಿ ಸ್ಮೃತಃ. ಬ್ರಹ್ಮಾನಂದ ಸುಖಾವಾಪ್ತಿ ಹೇತು ಮೌನ ಇತಿ ಸ್ಮೃತಃ. ಮಾನ ಅಂದರೆ ಲೌಕಿಕವಾದ ವಿಷಯಗಳಲ್ಲಿ ತಾನು ತನ್ನದು ಅಂತ ಹೆಚ್ಚೆಚ್ಚು ಅಭಿಮಾನವನ್ನು ತಾಳೋದಕ್ಕೆ ಮಾನ ಅಂತ ಹೆಸರು. ಅವನಿಗೆ ಆ ಮಾನವು ಒಂದೇ. ಮತ್ತು ಇನ್ನೊಂದೇನು ಅಂದರೆ ಅಪಮಾನವೂ ಸಹ ಒಂದೇ. ಯಾಕೆ ಅಂದರೆ ಈ ಮಾನ ಮತ್ತು ಅಪಮಾನ ಇದು ನಾವು ಹೇಗೆ ಗುರುತಿಸ್ತೀವಿ ಕೇಳಿದರೆ, ಒಬ್ಬ ವ್ಯಕ್ತಿಯನ್ನು ಅಪಮಾನಿಸುವುದು ಮಾನಿಸುವುದು ಯಾವುದನ್ನಿಟ್ಕೊಂಡು? ಅವನ ದೇಹವನ್ನಿಟ್ಕೊಂಡಲ್ವಾ? ಹೌದು ತಾನೇ? ಹಾಗಾಗಿ ದೇಹ ಅಂದ ತಕ್ಷಣ ಏನು? ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಅಲ್ವಾ? ಪ್ರಕೃತಿಯಿಂದಲೇ ಈ ದೇಹ. ಹಾಗಾಗಿ ಇದು ಎಲ್ಲವೂ ಸಹ ಮಾನ ಅಪಮಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ನನಗೆ ಅಲ್ಲ. ಹಾಗಾಗಿ ಹಾರ ಹಾಕಿದರೂ ಒಂದೇ, ಹಾರ ತೆಗೆದರೂ ಒಂದೇ. ಒಂದು ನಿಮಿಷ ನಿಮಗೆ ಹಾರ ಹಾಕ್ತೇವೆ, ಬೇರೆಯವರಿಗೆ ಹಾಕಬೇಕಿತ್ತು, ತಂದಿದ್ದು ಕಡಿಮೆ ಆಗಿಬಿಟ್ಟಿದೆ, ಇದನ್ನು ತಗೊಳ್ತೇವೆ ಅಂದರೆ ತಗೋ. ಅದರಿಂದ ಮಾನಾಪಮಾನಯೋಸ್ತುಲ್ಯ
ತುಲ್ಯೋ ಮಿತ್ರಾರಿ ಪಕ್ಷಯೋ. ಅರಿ ಅಂದರೆ ಶತ್ರು ಮತ್ತು ಮಿತ್ರರು ಅಂದರೆ ಗೆಳೆಯರು, ಅವರಿಬ್ಬರೂ ಸಹ ಸಮಾನ. ಯಾಕೆಂದರೆ ಅವರಿಗೆ ಮೂಲತಃ ಶತ್ರುವೇ ಇರೋದಿಲ್ಲ, ಗೆಳೆಯರು ಇರೋದಿಲ್ಲ. ಹಾಗಾಗಿ ಈ ಎರಡರಲ್ಲೂ ಸಹ ಅವರು ಅಂದರೆ ಗುಣಾತೀತರು ಸಮಾನರಾಗಿ ಇರ್ತಾರೆ. ಮತ್ತು ಸರ್ವಾರಂಭ ಪರಿತ್ಯಾಗಿ. ಆರಂಭ ಅಂದರೆ ಆರಂಭ ಮಾಡೋದು ಯಾವುದನ್ನು ಅಂದರೆ ಕಾಮ್ಯಕರ್ಮಗಳನ್ನು. ಫಲದ ಬೆನ್ನು ಹತ್ತಿ ಯಾವುದೇ ಕರ್ಮವನ್ನು ಆತ ಆರಂಭಿಸುವುದೇ ಇಲ್ಲ. ಯಾಕೆ ಆರಂಭಿಸುವುದಿಲ್ಲ ಅಂದರೆ ಕಾಮ್ಯಕರ್ಮಗಳನ್ನು ಮಾಡಿದರೆ ಮತ್ತೆ ಪುನಃ ಅದು ನನಗೆ ಜನ್ಮವನ್ನು ತಂದು ಒಡ್ಡುತ್ತದೆ ಅಂತ ಗೊತ್ತು ಅವನಿಗೆ. ಅದಕ್ಕೋಸ್ಕರ ಕಾಮ್ಯಕರ್ಮವನ್ನು ಮಾಡುವುದಿಲ್ಲ ಇಂಥವನು. ಅಂದರೆ ಈ ಶ್ಲೋಕದಲ್ಲಿ ಅವನ ನಡೆಯ ಬಗ್ಗೆ ಮೂರನ್ನು ಹೇಳ್ತಾನೆ ಭಗವಂತ. ಇಂಥವನು ಗುಣಾತೀತಸ್ಸ ಉಚ್ಯತೆ, ಇಂಥವನು ಗುಣಾತೀತ ಅಂತ. ಮಾನ ಮತ್ತು ಅಪಮಾನ ಮತ್ತು ಮಿತ್ರ ಅರಿಪಕ್ಷಗಳಲ್ಲಿ ತುಲ್ಯ, ಸರ್ವಾರಂಭ ಪರಿತ್ಯಾಗಿ. ಇಲ್ಲೊಂದು ಸಣ್ಣ ಸಂಶಯ ಬರ್ತದೆ. ಈ ಹಿಂದಿನ ಶ್ಲೋಕದಲ್ಲಿ ತುಲ್ಯನಿಂದ ಸ್ತುತಿ, ನಿಂದೆಯಲ್ಲೂ ಸ್ತುತಿಯಲ್ಲೂ ತುಲ್ಯ ಸಮಾನನಾಗಿರ್ತಾನೆ ಅಂತ ಹೇಳಿದ್ರಿಂದಲೇ ಮತ್ತು ಮಾನಾಪಮಾನಸ್ತುಲ್ಯ ಅನ್ನೋದು ಅಂಡರ್ಸ್ಟುಡ್ ಅಲ್ವಾ? ಯಾಕೆ ಹೇಳಬೇಕಿತ್ತು? ಏನೋ ಭಗವಂತನಿಗೆ ಏನೋ ವ್ಯತ್ಯಾಸ ಆಗ್ಬಿಡ್ತಾ, ಹೇಳ್ತಾ ಹೋದ ನೆನಪಾಗದೆ ಹೇಳಿದ್ದನ್ನೇ ಮತ್ತೆ ಪುನಃ ಪುನರುಕ್ತಿ ಮಾಡಿದನಾ ಅಲ್ಲ. ನಮಗೆ ಸಂಶಯ ಬರುತ್ತೆ, ಯಾಕೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ತಾನೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಈ ನಿಂದಾಸ್ತುತಿ ಎನ್ನುವಂತಹ ಅರ್ಥದ ವಿವರಣೆಯಲ್ಲಿಯೇ ಮಾನಾಪಮಾನವಸ್ತುಲ್ಯ ಅನ್ನೋದು ಸಹ ಗತಾರ್ಥ ಆಗಿಬಿಡ್ತದೆ. ಯಾಕೆ ಹೇಳಿದ? ಒಂದು ಸಣ್ಣ ಭೇದ ಉಂಟು. ಮಧುಸೂದನ ಸರಸ್ವತಿಗಳು ಇದನ್ನು ಎತ್ತಿ ಹೇಳ್ತಾರೆ ಅವರ ಕಾಮೆಂಟ್ರಿಯಲ್ಲಿ. ನಿಂದೆ ಮತ್ತು ಸ್ತುತಿ ಇದು ಎರಡೂ ಸಹ ಶಬ್ದದಿಂದ ಆಗುವಂಥದ್ದು. ಒಬ್ಬನನ್ನು ನಾವು ನಿಂದಿಸುವುದು ಯಾವುದ್ರ ಮೂಲಕ? ಮಾತಿನ ಮೂಲಕ. ಮಾತು ಅಂದ್ರೇನು? ಶಬ್ದ. ಒಬ್ಬನನ್ನು ಸ್ತುತಿ ಮಾಡೋದು ಯಾವುದ್ರ ಮೂಲಕ? ಮಾತಿನ ಮೂಲಕ. ಮಾತು ಅಂದ್ರೇನು? ಶಬ್ದ. ಇದೆರಡೂ ಶಬ್ದದಿಂದ ಅಂದರೆ ಶ್ರೋತ್ರೇಂದ್ರಿಯಕ್ಕೆ ಮಾತ್ರ ಬೀಳ್ತವೆ. ಆದರೆ ಈ ಮಾನ ಅಪಮಾನ ಇದೆಯಲ್ಲ, ಅದು ನಮ್ಮ ನೇರ ಎದುರಿನೆಲ್ಲ ಆಗ್ತದೆ. ಮಾನ ಮಾಡಬೇಕಿದ್ರೆ ನೇರ ಹಾರ ಹಾಕ್ತಾರೆ, ಇಡೀ ದೇಹಕ್ಕೇ ಆ ಮಾನ ಅನ್ನೋದೇನಾಗುತ್ತೆ? ಅಂಟುತ್ತದೆ. ಅಪಮಾನ ಹೊಡಿಲಿಕ್ಕೆ ಬಂದರೆ ಅಲ್ಲೂ ಸಹ ಏನಾಗುತ್ತೆ? ಇಡೀ ದೇಹಕ್ಕಾಗತ್ತೆ. ಹಾಗಾಗಿ ಈ ಮಾನ ಮತ್ತು ಅಪಮಾನಗಳಲ್ಲಿ ಇಡೀ ದೇಹ ಮತ್ತು ಇಂದ್ರಿಯಗಳ ಸಮಷ್ಟಿ ರೂಪ ಉಂಟು. ಆದರೆ ಈ ನಿಂದಾಸ್ತುತಿಯಲ್ಲಿ ಕೇವಲ ಶ್ರೋತ್ರೇಂದ್ರಿಯ ಮತ್ತು ಮನಸ್ಸು. ಅದರಿಂದ ಅದಕ್ಕಿಂತಲೂ ಇದು ಮಿಗಿಲಾದದ್ದು ಅಂತ. ಯಾವುದು? ಮಾನಾಪಮಾನ. ಅದಕ್ಕಿಂತ ಹೆಚ್ಚಿಗೆ ಬಹಳಷ್ಟು ಜನ ಈ ಮಾನವನ್ನು ಬಯಸ್ತಾರೆ. ಇದೆಲ್ಲವನ್ನೂ ಸಹ ಆತ ದಾಟಿ ಇರ್ತಾನೆ. ಆದ್ದರಿಂದ ಅವನು ಗುಣಾತೀತ, ಅವನನ್ನು ಗುಣಾತೀತ ಅಂತ ಕರೀತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಈ ಮುಂದಿನ ಶ್ಲೋಕಕ್ಕೆ ನಾವು ಹೋಗಬೇಕು. ಹೋಗುವಾಗ ಇಲ್ಲೊಂದು ಸಣ್ಣ ವಿವರಣೆ ಬೇಕು. ಏನು ಕೇಳಿದರೆ, ಈ 3 ಶ್ಲೋಕಗಳಿಂದ ಗುಣಾತೀತನಾದವನ ನಡೆಯ ಬಗ್ಗೆ ಹೇಳಿದ್ದಾಯಿತು. ಈಗ ಅರ್ಜುನ ಒಂದು ಪ್ರಶ್ನೆ ಕೇಳಿದ್ದ. ಏನು ಪ್ರಶ್ನೆ ಕೇಳಿದ್ದ ಅಂದರೆ, ಉದಾಸೀನವತ್ ಇತ್ಯಾದಿ ಈ 23ನೇ ಶ್ಲೋಕ ಅದು ಅವನ ಅವನ ನಡೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು. ಮತ್ತು 24ನೇ ಶ್ಲೋಕವೂ ಸಹ ಸಮದುಃಖ, ಅದು ಅವನ ನಡೆಯನ್ನು ಹೇಳುತ್ತೆ. ಮಾನಾಪಮಾನವಸ್ತುಲ್ಯ, ಇದು ಸಹ ಅವನ ನಡೆ ಅಂದರೆ ಕಿಮಾಚಾರ ಅನ್ನೋದಕ್ಕೆ ಈ 3 ಶ್ಲೋಕಗಳು ಉತ್ತರ ಹೇಳುತ್ತವೆ. ಗುಣಾತೀತಸ್ಸ ಉಚ್ಯತೆ ಇತ್ಯೇತದಂತ ಮುಕ್ತಂ ಯಾವತ್ ಯತ್ರ ಸಾಧ್ಯಂ ತಾವತ್ ಸನ್ಯಾಸಿನ ಅನುಷ್ಠೇಯಂ. ಈ 3 ಶ್ಲೋಕಗಳಲ್ಲಿ ಏನು ಹೇಳಿದ್ನಲ್ಲ ಭಗವಂತ, ಇದನ್ನು ಅಧ್ಯಾತ್ಮ ದಾರಿಯಲ್ಲಿ ಸಾಗುವ ಸಾಧಕ ಜೀವನದಲ್ಲಿ ಅನುಸರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಭಗವಂತನ ಹೃದ್ಗತವಾದ ಅಭಿಪ್ರಾಯ. ಯಾಕೆ ಕೇಳಿದರೆ, ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದಾಗ ಅದು ಈ ಗುಣಾತೀತತ್ವ ಅನ್ನುವಂಥದ್ದು ಏನಾಗುತ್ತೆ ಕೇಳಿದರೆ, ಸ್ಥಿರೀಭೂತಂ ಸ್ವಸಂವೇದ್ಯಂ ಸತ್ ಗುಣಾತೀತಸ್ಯೇತೇ ಲಕ್ಷಣಂ ಭವತಿ. ಹಾಗೆ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಅವನಿಗೆ ಅದು ಅನುಭವಕ್ಕೆ ಬರುತ್ತಂತೆ. ಸ್ವಸಂವೇದ್ಯಂ ಸತ್ ಅಂತ.
ಅಲ್ಲಿ ಏನು ಹೇಳ್ದಂಗಾಯ್ತು, ಗೀತೆ ಕೇವಲ ಪ್ರವಚನದ ಶಾಸ್ತ್ರ ಅಲ್ಲ, ಅದು ಸಾಧನೆಯ ಶಾಸ್ತ್ರ. ಇಷ್ಟು ಹೇಳಿ ಆದಮೇಲೆ ಮತ್ತೆ ಅಧುನಾ ಈಗ ಕಥಂಚತ್ರೀನ್ ಗುಣಾನ್ ಅತಿವರ್ತತೆ ಇತ್ಯಸ್ಯ ಪ್ರಶ್ನಸ್ಯ ಪ್ರತಿವಚನಂ. ಈಗ ಈ 3 ಗುಣಗಳನ್ನು ಆತ ಹೇಗೆ ದಾಟ್ತಾನೆ ಅಂತ ಅರ್ಜುನ ಪ್ರಶ್ನೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಹೇಳೋದಕ್ಕೆ 26ನೇ ಶ್ಲೋಕ ಹೊರಟಿದೆ. ದಾಟುವ ಬಗೆಯನ್ನು ಹೇಳ್ತಾನೆ. ಏನು ಬಗೆ ಅಂದರೆ ಭಗವಂತನ ಮಾತು. 26ನೇ ಶ್ಲೋಕ, ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವಾತ ನನ್ನನ್ನು ಅಚಲವಾದ ಭಕ್ತಿ ಎಂಬ ಯೋಗದಿಂದ ಸೇವಿಸ್ತಾ ಇರ್ತಾನೋ ಆತ ಈ 3 ಗುಣಗಳನ್ನು ದಾಟಿ ಬ್ರಹ್ಮಭಾವಕ್ಕೆ ಅಂದರೆ ಮೋಕ್ಷಕ್ಕೆ ಸಮರ್ಥನಾಗ್ತಾನೆ, ಮೋಕ್ಷ ಪಡೆಯೋದಕ್ಕೆ ಸಮರ್ಥನಾಗ್ತಾನೆ ಅಂತ. ಒಟ್ಟು ಶ್ಲೋಕದ ಜಿಷ್ಟಿಯನ್ನು ಕೇಳಿದರೆ ಮೋಕ್ಷಕ್ಕೆ ಸಮರ್ಥನಾಗಬೇಕು ಅಂತಾದರೆ ಭಗವಂತನಲ್ಲಿ ಅವ್ಯಭಿಚರಿತವಾದ ಭಕ್ತಿ ಇರಬೇಕು. ಈ ಶ್ಲೋಕ ಗುಣಾತೀತನಾಗುವುದಕ್ಕೆ ನಾವು ಮೈಗೂಡಿಸಿಕೊಳ್ಳಬೇಕಾದಂತಹ ಸಾಧನೆ ಯೋಗ ಯಾವುದು ಅಂದರೆ ಭಕ್ತಿ ಅಂತ ಭಗವಂತ ಕಂಠತಃ ಹೇಳ್ತಾನೆ. ಆ ಭಕ್ತಿ ಅಂದರೆ ಏನು? ನಾನು 12ನೇ ಅಧ್ಯಾಯದಲ್ಲಿ ಇದನ್ನು ಸುದೀರ್ಘವಾಗಿ ಹೇಳಿದ್ದೇನೆ. ಆದರೆ ಅದಾದಮೇಲೆ ಒಂದು 13ನೇ ಅಧ್ಯಾಯ ಬಂದುಬಿಟ್ಟಿದೆಯಲ್ಲ ಮಧ್ಯದಲ್ಲಿ. ಹಾಗಾಗಿ ಭಕ್ತಿಯಲ್ಲಿ ಪ್ರಧಾನವಾಗಿ 2 ವಿಧಾನ, ಒಂದು ಅಪರಾಭಕ್ತಿ, ಇನ್ನೊಂದು ಪರಾಭಕ್ತಿ. ಆ ಅಪರಾಭಕ್ತಿಯನ್ನೇ ಸಗುಣ ಭಕ್ತಿ ಅಂತ ಕರೀತಾರೆ, ಪರಾಭಕ್ತಿಯನ್ನು ನಿರ್ಗುಣ ಭಕ್ತಿ ಅಂತ ಕರೀತಾರೆ. ಭಕ್ತಿಯ ಬಗ್ಗೆ ಬೇರೆ 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 ವ್ಯಾಖ್ಯಾನಗಳಿವೆ. ಆದರೆ ಇಲ್ಲಿ ಭಗವಂತ ಹೇಳಿದ ಮಾತಿಗೆ ಪೂರಕವಾಗಿ ಹೇಳಬೇಕು ಅಂದರೆ ಆಚಾರ್ಯ ಶಂಕರರು ಹೇಳಿದ ಮಾತನ್ನು ನಾನು ಉಲ್ಲೇಖಿಸಬೇಕು. ಅವರು ಒಂದು ಮಾತನ್ನು ಹೇಳ್ತಾರೆ, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ. ಮೋಕ್ಷದ ದಾರಿಯಲ್ಲಿ ಸಾಗುವವನಿಗೆ ಭಕ್ತಿಯೇ ಅತ್ಯಂತ ಶ್ರೇಷ್ಠವಾದ ಮಾರ್ಗ. ಈ ಮಾತನ್ನು ಕೇಳಿದಾಗ ಗೀತಾಚಾರ್ಯನು ಇದೇ ಮಾತನ್ನು ಹೇಳ್ತಾನೆ, ಮಾಂಚಯೋ ಅವ್ಯಭಿಚಾರೇಣ ಅಂತ. ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ. ಹಾಗಿದ್ದರೆ ಭಕ್ತಿ ಅಂದರೆ ಏನು? ತಾಳ ತಗೊಂಡು ಕೇವಲ ಕಣ್ಣು ಮುಚ್ಚಿಕೊಂಡು ಭಜನೆ ಮಾಡುವುದು ಭಕ್ತಿಯಾ? ಭಕ್ತಿ ಭಜನಂ ಅಂತ ಅರ್ಥ ಉಂಟು. ಭಜನಂ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಭಜ ಸೇವಾಯಾಮ್ ಅಂತ, ಸೇವಿಸುವುದು ಅಂತ. ದೈಹಿಕವಾಗಿ ಅಷ್ಟಲ್ಲ, ಮಾನಸಿಕವಾಗಿ ಮನಸ್ಸು ಭಗವಂತನ ಹತ್ತಿರ ಹೋಗುವುದೇ ನಿಜವಾದ ಸೇವನೆ. ನಾವು 1 ತಾಸು ಭಜನೆ ಮಾಡಿದ್ವಿ, ತಾಳವನ್ನೂ ತಟ್ಟಿದ್ವಿ, 1 ಸೆಕೆಂಡು ಅವನ ಬಗ್ಗೆ ಯೋಚನೆ ಮಾಡದೇ ಇದ್ದರೆ, ಕೇವಲ ಆ ಭಜನೆಯ ರಾಗ, ಆ ಲಯ ಮತ್ತು ತಾಳ, ಹಾರ್ಮೋನಿಯಮ್ಮು, ಸೌಂಡು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ 1 ತಾಸು ಭಜನೆ ಆದದ್ದು ಸತ್ಯ. ಆದರೆ ನಿಜವಾಗಿಯೂ ನಮ್ಮ ಮನಸ್ಸು ಅಲ್ಲಿ ಸೇರಿರುವುದಿಲ್ಲ. ಇಂಥದ್ದು ಅದು ನಿಜವಾದ ಅರ್ಥದ ಭಜನೆ ಅಲ್ಲ. ಹಾಗಾಗಿ ಮೋಕ್ಷದ ದಾರಿಯಲ್ಲಿ ಸಾಗುವವರಿಗೆ ಭಕ್ತಿ ಅತ್ಯಂತ ಶ್ರೇಷ್ಠವಾದ ಮಾರ್ಗ. ಮತ್ತು ಅವರೇ ಹೇಳ್ತಾರೆ, ಹಾಗಿದ್ರೆ ಭಕ್ತಿ ಅಂದರೆ ಏನು? ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. ಇದು ಆ ಪರಾಭಕ್ತಿಗೆ ಸಂಬಂಧಪಟ್ಟ ಹಾಗೆ ಭಗವತ್ಪಾದರು ಹೇಳಿದ್ದು. ಸ್ವಸ್ವರೂಪ ಅನುಸಂಧಾನಂ. ನಾನು ಅಂತ ಹೇಳ್ತಾ ಇರ್ತೇನಲ್ಲ, ಈ ನಾನು ಅನ್ನೋದು ಯಾವ ಮೂಲದಿಂದ ಬರ್ತಾ ಇದೆ ಅಂತ ನಿರಂತರ ಯೋಚಿಸುವುದೇ ನಿಜವಾದ ಭಕ್ತಿ. ಸಗುಣ ಭಕ್ತಿ ಹೊರಮುಖವಾಗಿ ಹರಿತಾ ಇರ್ತದೆ, ನಿರ್ಗುಣ ಭಕ್ತಿ ಸದಾ ಒಳಮುಖವಾಗಿ ಹರಿತಾ ಇರ್ತದೆ, ಯೋಚಿಸುವಂತೆ ಮಾಡ್ತದೆ. ಅಲ್ಲಿಗೆ ಈ ನಿರ್ಗುಣ ಭಕ್ತಿ ಅಂದರೆ ಅದು ಕೊನೆಯಲ್ಲಿ ಪರ್ಯವಸಾನ ಆಗುವುದು ಎಲ್ಲಿ ಕೇಳಿದರೆ ವಿಚಾರದ ಧಾರೆಯಲ್ಲಿ. ಆದ್ದರಿಂದ ಅದು ಜ್ಞಾನ ಮಾರ್ಗಕ್ಕೆ ಹೋಗಿ ಸೇರಿಬಿಡುತ್ತದೆ. ಅಂದರೆ ಏನು ಹೇಳ್ದಂಗಾಯ್ತು ಅಂದರೆ ಅದು ಪ್ರಾರಂಭ ಆಗುವುದು ಭಕ್ತಿಯಲ್ಲಿ, ಮತ್ತು ಅದು ಮುಕ್ತಾಯ ಆಗುವುದು ಭಕ್ತಿಯಲ್ಲಿ. ಆದ್ದರಿಂದಲೇ ಸಾಮಾನ್ಯ ಜನರಿಂದ ಹಿಡಿದು ಅತ್ಯಂತ ಜ್ಞಾನಿಗಳವರೆಗೂ ಸಹ ಭಕ್ತಿ ಮಾರ್ಗ ಅದು ಅತ್ಯಂತ
ಶ್ರೇಷ್ಠವಾದದ್ದು. ನಮಗೆ ಎಲ್ಲಿಯವರೆಗೆ ಈ ಭಕ್ತಿ ಎನ್ನುವಂಥದ್ದು ಕರಗತ ಆಗೋದಿಲ್ವೋ ಅಲ್ಲಿಯವರೆಗೂ ನಿತ್ಯ ಕರ್ಮಾದಿಗಳನ್ನು ಬಿಡೋದಕ್ಕೆ ಹಕ್ಕಿಲ್ಲ. ಯಾವಾಗ ನಮ್ಮ ಮನಸ್ಸು ಈ ಭಕ್ತಿಯಲ್ಲಿ ಅಂದರೆ ಸ್ವಸ್ವರೂಪ ಚಿಂತನೆಯನ್ನು ಮಾಡೋದಕ್ಕೆ ಅರ್ಹವಾಗುತ್ತೋ ಆಗ ನಿತ್ಯ ಕರ್ಮಾದಿಗಳನ್ನೆಲ್ಲ ಬಿಟ್ಬಿಡ್ಬೋದು. ಅಂದರೆ ಬಿಟ್ಟಿದ್ದು ಗೊತ್ತಾಗೋದಿಲ್ಲ ಅವನಿಗೆ, ಬಿಟ್ಟು ಹೋಗತ್ತೆ ಅದು. ಅಲ್ಲಿಯವರೆಗೂ ಸಹ ಕರ್ಮ ಬಿಡಬಾರದು, ನಿತ್ಯ ಕರ್ಮಾದಿಗಳನ್ನು. ಯಾಕೆ? ಅಲ್ಲಿವರೆಗೂ ಚಿತ್ತಶುದ್ಧಿ ಆಗೋದಕ್ಕೆ ಬೇಕು. ಇಷ್ಟು ಅಚಲವಾಗಿ ಯೋಚನೆ ಮಾಡುವ ಸ್ಥಿತಿ ಬಂದಾಗ ಚಿತ್ತಶುದ್ಧ ಆಗ್ತಾ ಇದೆ ಅಂತಲೇ ಅರ್ಥ. ಆಗ ಮತ್ತು ಕರ್ಮದ ಹಂಗು ಅವನಿಗೆ ಇಲ್ಲ, ಬೇಕಾಗಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಈ ಭಕ್ತಿ, ಈಗ ನಾನು ಇಷ್ಟು ನಿರ್ಗುಣ ಭಕ್ತಿ ಬಗ್ಗೆ ಹೇಳಿದ್ದೇನೆ. ಸದ್ಯಕ್ಕೆ ಪುನಃ ನಾನು ಸಗುಣ ಭಕ್ತಿಯ ಬಗ್ಗೆನೇ ಬರ್ತೇನೆ. ಯಾಕೆಂದರೆ ಲೋಕದಲ್ಲಿ ಬಹಳಷ್ಟು ಜನರಿಗೆ ಈ ನಿರ್ಗುಣ ಭಕ್ತಿ ಬಹಳ ಕಷ್ಟ. ನಿರ್ಗುಣ ಭಕ್ತಿ ಅಂದರೂ ಒಂದೇ, ಜ್ಞಾನ ಅಂದರೂ ಒಂದೇ ಒಂದು ಹಂತದಲ್ಲಿ. ಸಗುಣ ಭಕ್ತಿಯ ಬಗ್ಗೆ ಹೇಳಬೇಕು ಅಂದ್ರೂ ಸಹ ಹಾಗಂದ್ರೆ ಏನು ಅಂದರೆ ಅದಕ್ಕೆ ಸಾತು ಅಸ್ಮಿನ್ ಪರಮ ಪ್ರೇಮರೂಪ. ಭಕ್ತಿಯ ಬೀಜ ಅದು ಪ್ರೇಮ. ಭಕ್ತಿಯ ಬೀಜ ಇರುವುದೆಲ್ಲಿ? ಪ್ರೇಮದಲ್ಲಿ. ನಮಗೆಲ್ಲರಿಗೂ ಪ್ರೇಮದ ಬಗ್ಗೆ ಯಾರೂ ಪಾಠ ಹೇಳಬೇಕಾದ್ದಿಲ್ಲ. ನಾವು ಈ ಪ್ರಪಂಚಕ್ಕೆ ಬಂದ ಮರುಕ್ಷಣದಲ್ಲಿಯೇ ನಮ್ಮನ್ನು ಬೇರೆಯವರು ಪ್ರೀತಿಸಬೇಕು ಅನ್ನೋದನ್ನು ನಾವು ಬಯಸ್ತಾ ಇದ್ದೇವೆ. ಪ್ರಪಂಚಕ್ಕೆ ಬಂದ ತಕ್ಷಣ ಮಗು ಅಳತ್ತೆ. ಯಾಕೆ ಅಳತ್ತೆ ಕೇಳಿದರೆ, ನಾನಿದ್ದೇನೆ, ನನ್ನನ್ನು ಪ್ರೀತಿಸು, ನನ್ನನ್ನು ರೆಕಗ್ನೈಸ್ ಮಾಡು ಅಂತ ಹೇಳೋದಕ್ಕೋಸ್ಕರ ಅದು ಅಳೋದಕ್ಕೆ ಪ್ರಾರಂಭ ಮಾಡುತ್ತಂತೆ. ಹಾಗಾಗಿ ಭಕ್ತಿಯ ಬೀಜ ಇರುವುದು ಪ್ರೇಮದಲ್ಲಿ. ಮಕ್ಕಳಿಗೆ ಪ್ರೇಮದ ಬಗ್ಗೆ ಯಾರೂ ಪಾಠ ಹೇಳಬೇಕಾದ್ದಿಲ್ಲ. ಸಹಜವಾಗಿ ಆ ಭಕ್ತಿಯ ಅಂಶ ಬಂದೇ ಬಂದಿರ್ತದೆ. ಆದರೆ ಎಂಥ ಭಕ್ತಿ ಇರಬೇಕು ಅಂದರೆ ಭಗವಂತ ಹೇಳ್ತಾನೆ, ಮಾಂಚಯೋ ಅವ್ಯಭಿಚಾರೇಣ, ಅವ್ಯಭಿಚರಿತವಾದ. ವ್ಯಭಿಚರಿತ ಅಂದರೆ ಅದನ್ನು ಬಿಟ್ಟು ಇನ್ನೊಂದು ಆಯ್ಕೆ ಮಾಡ್ಕೊಳ್ಳೋದು. ಅವ್ಯಭಿಚರಿತ ಅಂದರೆ ಅದನ್ನೇ ಆಯ್ಕೆ ಮಾಡ್ಕೊಳ್ಳೋದು, ಅದೇ ಬೇಕು ಅಂತ. ಅದನ್ನು ಬಿಟ್ಟು ಬೇರೆ ನನಗಿನ್ನೇನೂ ಬೇಡ ಅಂತ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರಕಾರರು. ಏನು ಅಂದರೆ, ಒಂದು ಮಗು ಒಂದು ಸಲ ತಾಯಿಯ ಜೊತೆಗೆ ಜಾತ್ರೆಗೆ ಹೋಗಿತ್ತು. ಪುಟ್ಟ ಮಗು, ಎರಡು ವರ್ಷದ ಮಗು. ಆಗ ಏನಾಯಿತು, ತಾಯಿ ಜಾತ್ರೆಗೆ ಹೋದಾಗ ಅಲ್ಲೊಂದು ಬಳೆ ಅಂಗಡಿ ಕಂಡಿತು. ಆ ಬಳೆ ಪರ್ಚೇಸ್ ಮಾಡೋದಕ್ಕೆ ಅಂತ ಅಲ್ಲಿ ಹೋದಲು, ವ್ಯಾಪಾರ ಮಾಡ್ತಾಯಿದ್ಲು. ಸ್ವಲ್ಪ ವ್ಯತ್ಯಾಸ ಆಗಿ ಮಗು ತಾಯಿಯಿಂದ ದೂರ ಆಗಿಬಿಡ್ತು. ಆಗ ಆ ಮಗು ಒಂದು ಕಡೆಗೆ, ತಾಯಿ ಒಂದು ಕಡೆಗೆ. ತಾಯಿ ಮಗುವನ್ನು ಹುಡುಕ್ತಾ ಇದ್ದಾಳೆ, ಮಗು ತಾಯಿಯನ್ನು ಹುಡುಕ್ತಾ ಇದೆ. ಆಗ ತನಗೆ ಅಮ್ಮ ಬೇಕು ಅಂತ ಗೊಳೋ ಅಂತ ಅಳ್ತಾ ಇದೆ. ಕಂಡವರು ಯಾರೋ ಒಬ್ಬರು ಅದನ್ನು ಎತ್ಕೊಂಡು ಹೋದರು. ನೀನು ಕಂಡ ಸ್ತ್ರೀಯರನ್ನೆಲ್ಲ ತೋರಿಸಿ, ಈಕೆ ನಿನ್ನಮ್ಮನ ಅಂತ ಕೇಳಿದರೆ, ಇದು ನನ್ನಮ್ಮ ಅಲ್ಲ, ನನಗೆ ಇವಳು ಬೇಡ. ಮತ್ತು ಇವಳು ನಿನ್ನಮ್ಮನ, ಅವಳು ನನ್ನಮ್ಮ ಅಲ್ಲ, ನನಗೆ ಅವಳು ಬೇಡ, ನನಗೆ ನನ್ನಮ್ಮನೇ ಬೇಕು ಅಂತ ಆ ಮಗು ಹೇಗೆ ತನ್ನ ಅಮ್ಮನೇ ಬೇಕು ಅಂತ ಪಟ್ಟು ಹಿಡಿಯತ್ತಲ್ಲ, ಹಾಗೆ ನನಗೆ ನೀನೇ ಬೇಕು, ನೀನು ಕೊಡುವ ವರ ಇತ್ಯಾದಿಗಳು ನನಗೆ ಬೇಡ ಅಂತ ಯಾವನು ಪಟ್ಟು ಹಿಡಿತಾನೋ ಅವನೇ ನಿಜವಾದ ಭಕ್ತ. ಆ ನೀನು ಅನ್ನೋದಕ್ಕೆ ಅರ್ಥ ಸಗುಣ ರೂಪ ಅಂತಲೇ ಅಂದ್ಕೊಳ್ಳಿ. ಸಗುಣ ರೂಪವನ್ನು ಕಳಚಿದರೆ ಉಳಿಯೋದೇ ಅಂತ ಕೇಳಿದರೆ ನಿರ್ಗುಣ ರೂಪವೇ. ನಿರ್ಗುಣ ರೂಪದಲ್ಲ ಬಂದಾಗ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹಾಗಾಗಿ ಮೋಕ್ಷವೇ ಬೇಕು ಅಂತ ಯಾವನು ಪಟ್ಟಿಡಿದು ಕೇಳ್ತಾನೋ ಅವನೇ ನಿಜವಾದ ಭಕ್ತ. ನಾನು ಇದನ್ನು ಹೇಳಲಿಕ್ಕೆ ಶುರು ಮಾಡಿದ್ದು ಸಗುಣದ ನೆಲೆಯಲ್ಲಿ, ಅದಕ್ಕೋಸ್ಕರ ಆ ನೆಲೆಯಲ್ಲಿ ಒಂದೆರಡು ಉದಾಹರಣೆ ಕೊಡ್ತೇನೆ. ಸುಧಾಮನ ಕಥೆ ಗೊತ್ತು ನಿಮಗೆ. ಕೃಷ್ಣನನ್ನು ಹೋಗಿ ನೋಡ್ರಿ, ಯಾರ್ಯಾರಿಗೋ ಏನೇನೆಲ್ಲ ಕೊಡ್ತಾನಂತೆ. ನಮ್ಮ ಬಡತನವನ್ನು ಆತ ನೀಗಿಸ್ತಾನೆ, ಹೋಗಿ ಕೇಳ್ರಿ ಅಂತ ದಿನಾ ಆತನ ಹೆಂಡತಿ ಕೊರಿತಾ ಇದ್ಲು ಅವನಿಗೆ. ಇವನಿಗೆ ಏನು ಮಾಡಿದರೂ ಸಹ ಕೇಳಲಿಕ್ಕೆ ಇಷ್ಟ ಇಲ್ಲ. ಕೊನೆಗೆ ತನಗಲ್ಲದಿದ್ದರೂ ಸಹ ತನ್ನನ್ನು ನೆಚ್ಚಿಕೊಂಡವರಿಗೋಸ್ಕರ ಅಂಥೇಳಿ ಕೃಷ್ಣನ ಹತ್ರ ಹೋಗೋದಕ್ಕೆ, ದ್ವಾರಕೆಗೆ ಹೋಗೋದಕ್ಕೆ ಸಿದ್ಧನಾದ. ಹೆಂಡತಿ ಹತ್ರ ಕೇಳಿದ, ಹೋಗ್ತಾ ಇರೋದು ಕೃಷ್ಣನ ನೋಡೋದಕ್ಕೆ, ನಾವಿಬ್ಬರು ಬಾಲ್ಯ ಸ್ನೇಹಿತರು, ಆದರೆ ಅವನು
ಯಾವ ಚಕ್ರಾಧಿಪತಿಗಿಂತಲೂ ಕಡಿಮೆ ಅಲ್ಲ ಕಣೆ. ಹಾಗಾಗಿ ಬರೀ ಕೈಯಲ್ಲಿ ಹಾಗೆ ಹೋಗಲಿ ನಾನು. ರಿಕ್ತಪಾಣಿ ನ ಸೇವ್ಯತ ರಾಜಾನಂ ದೈವತಂ ಗುರುಂ. ಬರಿಗೈಯಿಂದ ರಾಜನನ್ನು, ದೇವರನ್ನು ಅಥವಾ ದೇವರಿಗೆ ಸಮಾನನಾದವನನ್ನು, ಗುರುವನ್ನು ನೋಡಲೇಬಾರ್ದು, ಸ್ನೇಹಿತನನ್ನೂ ನೋಡಬಾರ್ದು. ಹಾಗಾಗಿ ನಾನು ನನ್ನ ಬರಿಗೈಯಲ್ಲಿ ಕಳಿಸ್ತೀಯೇ ಅಂತ ಕೇಳಿದ. ಆಗ ಏನಾದರೂ ಕೊಡು. ಏನು ಕೊಡ್ತಾಳೆ ಅವಳು? ಭಾಗವತ ಹೇಳತ್ತೆ, ಯಾಚಿತ್ವಾ ಚತುರೋ ಮುಷ್ಟೀನ್. ಒಂದು 4 ಮುಷ್ಟಿ ಅವಲಕ್ಕಿಯನ್ನು ಅಕ್ಕಪಕ್ಕದ ಮನೆಯವರ ಹತ್ರ ಬೇಡಿದಳಂತೆ, ಹಿಂದ್ಗಡೆ ಬಾಗಿಲಿಂದ ಹೋಗಿ. ಕೊಡೋದಕ್ಕೇನಿದೆ, ಅಷ್ಟು ಕಡು ಬಡತನ. ಮತ್ತೆ ಭಾಗವತ ಮುಂದೆ ಹೇಳುತ್ತೆ, ಅದನ್ನು ಅವನ ಉತ್ತರೀಯದಲ್ಲಿ ಕಟ್ಟಿದಳಂತೆ. ಆ ಕಟ್ಟುವಾಗ ಎಲ್ಲಿ ತೂತಿಲ್ಲ ಅಂತ ಬಹಳ ಕಷ್ಟಪಟ್ಟು ಹುಡುಕಿದಳಂತೆ ಅವಳು. ಅದೊಂದು ರೀತಿಯ ಸೊಳ್ಳೆ ಪರದೆ ಆಗಿಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಶತಚ್ಛಿದ್ರ ಪಟಸ್ಪಷ್ಟಂ, ಅಷ್ಟು ರಂಧ್ರ, ಅಂತಹ ಕಡು ಬಡತನ. ಅಂತೂ ಒಂದು ಕಡೆಗೆ ಅದನ್ನು ಕಟ್ಟಿದಳು. 4 ಮುಷ್ಟಿ. ಅದರೊಳಗೆ ಅವಲಕ್ಕಿಗಿಂತ ನೆಲ್ಲಿದ್ದದ್ದೇ ಜಾಸ್ತಿ. ದಾರಿಯಲ್ಲಿ ತನ್ನ ಮನಸ್ಸಿನ ತುಂಬ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಹೊರಟಿದ್ದಾನೆ. ಕೃಷ್ಣ ನನ್ನನ್ನು ನಿಜವಾಗಿಯೂ ಸ್ವೀಕರಿಸ್ತಾನ? ಅಂದು ನೋಡಿದ್ದು ಸಾಂದೀಪಿನಿ ಮುನಿಗಳ ಆಶ್ರಮದಲ್ಲಿ. ಇವತ್ತು ವಯಸ್ಸಾಗಿದೆ, ಕೃಷ್ಣ ಸುಧಾಮನಿಗೆ 70 ದಾಟಿದೆ. ಸಾಲದ್ದಕ್ಕೆ ಮೂಳೆ ಚಕಣ. ಅವನ ಮೈಯಲ್ಲಿ ಎಷ್ಟು ಮೂಳೆಗಳಿದೆ ಅಂತ ಯಾರು ಬೇಕಾದರೂ ಎಣಿಸಬಹುದು. ಈ ಮಾತು ನಂದಲ್ಲ, ಕೃಷ್ಣನ ಆ ಅರಮನೆಯಲ್ಲಿರುವಂತಹ ಅವನ ಸೇವಕಿಯರು ಹೇಳಿದ ಮಾತು. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಹೋಗಿದ್ದಾನೆ. ಈಗ ಎಲ್ಲಿದ್ದ ಅಂದರೆ, ಕೃಷ್ಣ ಇವನು ಬರುವಾಗ ಅಂತಃಪುರದಲ್ಲಿದ್ದಾನೆ. ರುಕ್ಮಿಣಿ ಅವನ ಕಾಲು ಒತ್ತುತ್ತಾ ಇದ್ದಾಳೆ. ಇವನು ಅಗಸೆ ಬಾಗಿಲಿಗೆ ಬಂದ ತಕ್ಷಣ ಕೃಷ್ಣ ಅಲ್ಲಿಂದನೇ ಹೇಳಿದಂತೆ, ನಿಲ್ಲಿಸು, ಸ್ವಾಗತಕ್ಕೆ ಸಿದ್ಧ ಮಾಡು. ಆ ಮಾತನ್ನು ಹೇಳಿದಾಗ ಯಾರೋ ಒಬ್ಬ ಮಹಾನುಭಾವ ಬರ್ತಾ ಇದ್ದಾನೆ ಅಂಥೇಳಿ ಅವಳು ಅಣಿ ಮಾಡಿದ್ಲಂತೆ. ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಿದಾಗ ಕೃಷ್ಣ ಸ್ವತಃ ಅವನೇ ಅಗಸೆಯ ಬಾಗಿಲಿಗೆ ಬಂದು ಅವನನ್ನು ಸ್ವೀಕಾರ ಮಾಡಿದ್ದಾನೆ. ಜ್ಞಾನೀತು ಆತ್ಮೈವ ಮೇ ಮತಂ. ಕೊನೆಗೆ ಅವನನ್ನು ಕರ್ಕೊಂಡು ಹೋಗಿದ್ದಾನೆ, ಅರಮನೆಯಲ್ಲಿ ಕುಳಿಸಿದ್ದಾನೆ, ತಾನೇ ಕೈಯಾರೆ ಅವನ ಪಾದ ತೊಳೆದಿದ್ದಾನೆ. ರುಕ್ಮಿಣಿಗೆ ಹೇಳಿದಂತೆ, ನನಗೆ ನೀನು ಬೀಸ್ತಾ ಇದ್ದೆಲ್ಲ ಚಾಮರ, ಅದರಲ್ಲಿ ಅವನಿಗೆ ಗಾಳಿ ಹಾಕು ಅಂತ. ರುಕ್ಮಿಣಿ ಗಾಳಿ ಹಾಕ್ತಾ ಇದ್ದರೆ ಅವನ ಆ ಸೇವಕ ವರ್ಗದವರು ಮಾತನಾಡಿಕೊಂಡ್ರಂತೆ, ಕಿಮನೇನ ಕೃತಂ ಪುಣ್ಯಂ ಅವಧೂತೇನ ಭಿಕ್ಷುಣ. ಈ ಭಿಕ್ಷು ರೂಪದ ಅವಧೂತ ಅದು ಏನು ಪುಣ್ಯ ಮಾಡಿದ್ದಾನೆ. ಲೋಕದ ದೃಷ್ಟಿಯಲ್ಲಿ ಮೂಳೆ ಚಕಣ, ಆದರೆ ಸ್ವತಃ ಜಗದೀಶ್ವರ ಇವನು ಸೇವೆ ಮಾಡ್ತಾ ಇದ್ದಾನಲ್ಲ. ಆಗ ಅವನಿಗೆ ಕೃಷ್ಣ ಸಲ್ಲಿಸಬೇಕಾದ ಎಲ್ಲ ಪೂಜೆ ಅರ್ಹಣಗಳನ್ನು ಸಲ್ಲಿಸಿದ್ದಾನೆ. ಕೊನೆಗೆ ಎಲ್ಲರೂ ಅಲ್ಲಲ್ಲೇ ನಿಂತು ನೋಡ್ತಾ ಇದ್ದಾರೆ. ಸುಧಾಮನಿಗೂ ಕೃಷ್ಣನಿಗೂ ತಮ್ಮ ಬಾಲ್ಯ ಜೀವನದ ಅಂದಿನ ಘಟನೆಗಳ ಸಂಭಾಷಣೆ ನಡೀತು. ಕೃಷ್ಣ ಒಂದೊಂದೇ ಕೇಳಿದ್ದಾನೆ. ಸುಧಾಮ ಹೇಳಿದ್ದಾನೆ, ಸುಧಾಮ ಕೇಳಿದ್ದಾನೆ, ಕೃಷ್ಣ ಹೇಳಿದ್ದಾನೆ. ಕೊನೆಗೆ ಕೃಷ್ಣ ಕೇಳಿದ, ನನಗೋಸ್ಕರ ಏನು ತಂದಿದ್ದೀಯ ನೀನು ಅಂತ. ಆ ಅವಲಕ್ಕಿ ಗಂಟು ಹಿಂದ್ಗಡೆ ಹಾಕಿದ್ಲು ಹೆಂಡತಿ, ಅದನ್ನು ಕಂಕಳು ಹಾಕ್ಕೊಂಡಿದ್ದಾನಂತೆ. ಆದರೆ ಆ ಕಂಕಳ ಕುಳಿ ಒಳಗೆ ಅದು ಸೇರೋಗಿದೆ. ಅದು ಮರದ ಪೊಟರೆ ತರಹ. ಶುಕಮುನಿಗಳು ಏನು ಚೆನ್ನಾಗಿ ಆ ಭಾಗವನ್ನು ವರ್ಣನೆ ಮಾಡ್ತಾರೆ. ಆದರೂ ಸಹ ಯಾರ್ಯಾರ ಹೃದಯದಲ್ಲಿ ಏನುಂಟು ಅಂತ ಗೊತ್ತು ಅವನಿಗೆ. ಕೃಷ್ಣ ಅಲ್ಲಿಯೇ ಕೈ ಹಾಕಿ, ನನಗೋಸ್ಕರ ಏನೂ ತಂದಿಲ್ಲ ಹೇಳ್ತಿದ್ದೀಯಲ್ಲ, ತಂದಿಲ್ಲ, ಇದನ್ನೇ ಕೊಡು ನನಗಿದನ್ನು ಅಂತ. ಅವನಿಗೆ ಆ ಬಟ್ಟೆ ಹರಿದೋಗಿದೆ, ಅದ್ರ ಬಗ್ಗೆ ಸಂಕೋಚ. ಸಾಲದ್ದಕ್ಕೆ ತಂದಿದ್ದೇನು ಕೇಳಿದರೆ ಈ ಜಗದ್ಗುರುವಿಗೆ ಕೊಡೋದಕ್ಕೆ ಅವಲಕ್ಕಿ, ಅದರಲ್ಲಿ ನೆಲ್ಲೆ ಜಾಸ್ತಿ ಇರಬೇಕು ಅಂತ ಕೊಡಲಿಕ್ಕವಲ್ಲ ಅವನು ಬಿಡ್ತಾ ಇಲ್ಲ ಇವನನ್ನು. ಅಂತೂ ಎಳೆದು ಕಿತ್ಕೊಂಡ, ಒಂದು ಹಿಡಿಯನ್ನು ತೆಗೆದು ಬಾಯಿ ಹಾಕ್ಕೊಂಡ.
ಇನ್ನೊಂದು ಹಿಡಿಯನ್ನು ರುಕ್ಮಿಣಿಗೆ ತಿನ್ನಿಸಿದ. ತಕ್ಷಣ ರುಕ್ಮಿಣಿಯೇ ತಡದ್ಲಂತೆ, ಸಾಕು ನನಗೆ ಅಂತ. ಯಾಕೆ ಕೇಳಿದರೆ, ಇನ್ನೊಂದು ತುತ್ತನ್ನು ನೀನು ಬಾಯಿ ಹಾಕ್ಕೊಂಡ್ರೆ ನಮ್ಮ ಸಂಪತ್ತೆಲ್ಲವನ್ನು ನೀನು ಅವನಿಗೆ ಕೊಡ್ತೀಯ, ಗೊತ್ತು ನನಗೆ. ಏನು ರುಚಿಯಾಗಿದೆ ಹೊಗಳಿದೆ. ಇಂತಹ ರುಚಿಕರವಾದ ಅವಲಕ್ಕಿಯನ್ನು ನನ್ನ ಜೀವನದಲ್ಲಿ ತಿಂದಿಲ್ಲ ಅಂದ ಕೃಷ್ಣ. ಅವಲಕ್ಕಿ ರುಚಿಯಾದದ್ದಲ್ಲ, ಅವಲಕ್ಕಿಯ ಹಿಂದಿರುವ ಭಾವ, ಅವ್ಯಭಿಚರಿತವಾದ ಭಕ್ತಿ. ಕೊನೆಗೆ ಕೃಷ್ಣ ಕೇಳಿದ, ಯಾಕೆ ಬಂದಿದ್ದೀಯೆ, ಏನಾಗಬೇಕು ನನ್ನಿಂದ? ನೂರಾರು ಬಾರಿ ಕೇಳಿದ್ದಾನೆ. ನಾನು ನಿನ್ನನ್ನು ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದೆ ಅಷ್ಟೇ ಹೊರತು, ತನ್ನ ಹೆಂಡತಿ ನಮ್ಮ ಮನೆಯ ದಾರಿದ್ರ್ಯವನ್ನು ನೀಗಿಸುವಂತೆ ನಿನ್ನ ಹತ್ರ ಕೇಳುವಂತ ಕಳಿಸಿದ್ದಾಳೆ ಅಂತ ಅಪ್ಪಿತಪ್ಪಿಯೂ ಕೇಳಲಿಲ್ಲ ಅವನು ಪುಣ್ಯಾತ್ಮ. ಯಾಕೆಂದರೆ ಹಾಗೆ ಕೇಳಿದರೆ ನಾರದರು ಒಂದು ಮಾತು ಹೇಳ್ತಾರೆ, ಸಾ ನ ಕಾಮಯಮಾನ. ಭಕ್ತಿಯನ್ನು ಮಾಡುವುದು ಯಾಕೆ ಕೇಳಿದರೆ, ಭಗವಂತನಲ್ಲಿ ಏನನ್ನೂ ಕೇಳುವುದಕ್ಕಾಗಿ ಅಲ್ಲ. ಯಾಕೆ ಅಂದರೆ, ಕೇಳಿದರೆ ಏನಾಗುತ್ತೆ ಕೇಳಿದರೆ, ನಿರೋಧ ರೂಪತ್ವಾತ್. ಭಗವಂತ ನಮಗೆ ಏನು ಬೇಕು ಅಂತ ಕೇಳಿದಾಗ ನಾವು ಅದು ಬೇಕು ಅಂತ ಕೇಳಿದರೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಗೊತ್ತಾ? ತನ್ನಲ್ಲಿರುವಂಥ ಭಕ್ತಿಯ ಪ್ರಮಾಣ ಕಡಿಮೆ ಆಗೋಗಲಿ ಅನ್ನೋದಕ್ಕೋಸ್ಕರ ಕೊಡ್ತಾನಂತೆ ಅವನು. ಸುಧಾಮನಿಗೆ ಇದು ಗೊತ್ತಿತ್ತು, ಅದಕ್ಕೋಸ್ಕರ ಅಪ್ಪಿತಪ್ಪಿಯೂ ಹೇಳಲಿಲ್ಲ ಅವನದು. ಮತ್ತು ಅವನಿಗೆ ರಾಜೋಪಚಾರ ಮಾಡಿದ್ದಾನೆ ಕೃಷ್ಣ. ಮಾರನೇ ದಿವಸ ಹೋಗಿ ಬರ್ತೇನೆ ಅಂದ. ಕೃಷ್ಣ ಹೇಳಿದ, ಯಾಕೆ ಬಂದೆ ಅಂತ ಕೊನೆ ತನಕನೂ ಹೇಳೇ ಇಲ್ಲಲ್ಲ ಸುಧಾಮ. ಬಹಳ ವರ್ಷ ಆಗಿತ್ತಲ್ಲ ನಿನ್ನನ್ನು ನೋಡಿದೆ, ಅದಕ್ಕೋಸ್ಕರ ಬಂದೆ ಕೃಷ್ಣ, ಹೋಗಿ ಬರ್ತೇನೆ ಅಂತ. ಕೃಷ್ಣ ಅವನನ್ನು ಕಳಿಸಿಕೊಟ್ಟ. ಹೇಳ್ತಾನೆ ರುಕ್ಮಿಣಿಗೆ, ಎಂತಹ ಜ್ಞಾನಿ, ಭಿಕ್ಷುಣ ಅವಧೂತೇನ ಅಂತ. ಕೊನೆಗೆ ಬಂದು ನೋಡ್ತಾನೆ. ಬರುವಾಗ ತನ್ನ ಮನೆಯೇ ಅವನಿಗೆ ಗುರುತ ಹತ್ತದೇ ಇರುವ ಹಾಗೆ ಭಗವಂತ ವ್ಯವಸ್ಥೆ ಮಾಡಿದ್ದ. ಆದರೆ ಅಂಥ ಮನೆಯಲ್ಲಿ ಸುಧಾಮ ಹೇಗಿದ್ದ ಅಂದರೆ, ಶುಕಮುನಿಗಳು ಹೇಳ್ತಾರೆ, ತಾನು ಮೊದಲು ಹೇಗೆ ಇದ್ದನೋ ಅವನು ಹಾಗೇ ಇದ್ದ. ಅಂದರೆ ಅವನ ಮನಸ್ಸಿನ ತುಂಬ ಕೃಷ್ಣನೇ ಇದ್ದನೇ ಅಷ್ಟೇ ಹೊರತು ತಾನು ಈ ಮನೆಯಲ್ಲಿದ್ದೇನೆ ಅನ್ನೋ ಭಾವವೂ ಅವನಿಗೆ ಇರಲಿಲ್ಲ. ಈ ಕಥೆಯನ್ನು ಹೇಳಿ ಶುಕಾಚಾರ್ಯರು ಅಲ್ಲೊಂದು ಫಲಶ್ರುತಿಯನ್ನು ಹೇಳ್ತಾರೆ. ಯಾರು ಈ ಭಾಗವನ್ನು ಓದ್ತಾರೋ ಅವರಿಗೆ ಜನ್ಮ ಜನ್ಮದ ಕರ್ಮದ ಬಂಧನ ಹರಿದು ಹೋಗ್ತದೆ ಅಂತ. ಅಂದರೆ ಆ ಕರ್ಮ ಬಂಧನ ಹರಿತದೆ ಅಂದರೆ ಸುಧಾಮನಿಗೆ ಭಗವಂತನಲ್ಲಿರುವ ಭಕ್ತಿ ಎಷ್ಟು ಅಪ್ಪಟವೋ ಅಂತಹ ಅಪ್ಪಟ ಭಕ್ತಿ ಉಂಟಾಗ್ತದೆ. ಹಾಗಾಗಿ ಸಾ ನ ಕಾಮಯಮಾನ, ಭಗವಂತನಲ್ಲಿ ಭಕ್ತಿ ನೀಡುವುದು ಯಾಕೆ ಅಂದರೆ ಕೇಳೋದಕ್ಕಲ್ಲ, ಕೇಳಿದರೆ ಅದು ಸಿಗ್ತದೆ, ಇವನು ಸಿಗೋದಿಲ್ಲ. ಇದು ಸುಧಾಮನ ಘಟನೆಯಿಂದ ನಮಗೆ ಗೊತ್ತಾಗ್ತದೆ. ಹಾಗೆ ಕೇಳಿದರೆ ಅದು ವ್ಯಭಿಚರಿತವಾದ ಭಕ್ತಿ. ಅಂದರೆ ಇಷ್ಟೋ ತನಕ ಭಕ್ತಿ ಮಾಡಿದ್ದು ಅವನೇನೋ ಕೊಡ್ತಾನಲ್ಲ ಅದಕ್ಕೋಸ್ಕರ ಅಂತ ಆಗಿಬಿಡುತ್ತೆ ಅಲ್ವಾ. ಪ್ರಹ್ಲಾದನ ಕಥೆಯನ್ನು ನೋಡ್ತೇವೆ. ಅವನ ತಂದೆಯಾದ ಹಿರಣ್ಯಕಶಿಪುವನ್ನು ಸಾಯಿಸೋದಕ್ಕೆ ಅಂತಲೇ ಒಂದು ವಿಶಿಷ್ಟ ಅವತಾರ ಮಾಡಿ ಬಂದ ನರಸಿಂಹ ಕೊನೆಗೆ ಅವನನ್ನು ಸಾಯಿಸಿದ. ನರಸಿಂಹನ ಕೋಪ ಇನ್ನೂ ತಡೆದಿರಲಿಲ್ಲ. ಆಗ ದೇವಾದಿ ದೇವತೆಗಳೆಲ್ಲ ಅವನ ಸ್ತುತಿ ಮಾಡಿದರು. ಯಾರ ಸ್ತುತಿಗೂ ಅವನೇನು ಬದಲಾವಣೆ ಆಗಲಿಲ್ಲ. ಲಕ್ಷ್ಮಿಯನ್ನು ಮುಂದಕ್ಕೆ ಹೋಗಿ ಅಂತ ಆಕೆಯನ್ನು ಕಳಿಸಿದರು. ಲಕ್ಷ್ಮಿ ಹೇಳಿದರು, ಇವತ್ತು ನನ್ನ ಯಜಮಾನರು ನನ್ನ ಮಾತಿಗೆ ಬಗ್ಗೋ ತರಹ ಕಾಣೆ, ಹಾಗಾಗಿ ನನ್ನ ಹತ್ರ ಆಗೋದಿಲ್ಲ, ಯಾಕೋ ಇವತ್ತೇನೋ ಬೇರೆ ರೀತಿ ಕಾಣ್ತಾರೆ ಅಂತ ಹೇಳಿದಳು. ಕೊನೆಗೆ ಹೇಳಿದರು, ಪ್ರಹ್ಲಾದ ಇದಿಷ್ಟಕ್ಕೂ ನಿನ್ನ ಅಪ್ಪನೇ ಕಾರಣ, ನೀನೇ ಹೋಗು ಅಂತ ದೇವತೆ. ಅವನು ಬಂದ ಒಂದು ಅಧ್ಯಾಯ ಪೂರ್ತಿ ನರಸಿಂಹನನ್ನು ಸ್ತುತಿ ಮಾಡ್ತಾನೆ. ಬಹಳ ಸುಂದರವಾದ ಭಾಗ ಅವೆಲ್ಲ. ಕೊನೆಗೆ ಆ ನರಸಿಂಹನ ಕೋಪ ತಣ್ಣಗಾಯ್ತಂತೆ. ಇದು ಸಗುಣ ರೂಪದಲ್ಲಿ ಅಂತ ಹೇಳಿದ್ದೇನೆ, ಮರಿಬೇಡಿ ಇದನ್ನೆಲ್ಲ ನೀವು. ಆಗ ಅವನು ಕೇಳ್ತಾನೆ, ನೋಡು ನಾನು ನಿನಗೋಸ್ಕರ ಈ ಅವತಾರ ಎತ್ತಿದ್ದೇನೆ, ಏನು ಬೇಕು ಕೇಳು ಅಂತ. ಆಗ ಪ್ರಹ್ಲಾದ ಹೇಳಿದ, ನಾನು ನಿನ್ನಲ್ಲಿ ಭಕ್ತಿಯನ್ನು ಇರಿಸಿದ್ದು ನಿನ್ನಿಂದ ಏನನ್ನಾದರೂ ಕೇಳಬೇಕು ಪಡಿಬೇಕು ಅಂತ ಅಲ್ಲ, ಹಾಗಾಗಿ ನಾನು ಏನು ಕೇಳೋದಿಲ್ಲ ಅಲ್ಲ. ಇಲ್ಲ, ನೀನು ಏನಾದ್ರು ಕೇಳಲೇಬೇಕು, ನಾನು ನಿನಗೇನಾದ್ರು ಕೊಡಲೇಬೇಕು.
ಆಗ ಪ್ರಹ್ಲಾದ ಹೇಳಿದಂತೆ, ನನ್ನಪ್ಪ ನಿನ್ನ ವಿಷಯದಲ್ಲಿ ಮಾಡಬಾರದ ಅಪಚಾರ ಮಾಡಿದ್ದಾನೆ, ಅವನನ್ನು ಕ್ಷಮಿಸಿಬಿಡು ಅಂತ. ಆಗ ನರಸಿಂಹ ಹೇಳಿದ, ನಿನ್ನಂಥವನು ಮಗನಾಗಿ ಹುಟ್ಟಿದ್ರಿಂದಲೇ ಅವನ ಅಪಚಾರವನ್ನು ಕ್ಷಮಿಸಿ ಆಗಿದೆ ಅಂತ ಲೋಕಕ್ಕೆ ಪಾಠ ಹೇಳ್ತಾ ಇದ್ದೀಯೆ ನೀನು, ಮತ್ತು ಯಾಕೆ ಅದನ್ನು ಕ್ಷಮಿಸೋದಪ್ಪ? ಕ್ಷಮಿಸೋ ಪ್ರಶ್ನೆ ಇಲ್ಲ, ಅದ್ರ ಬಿಟ್ಟು ಬೇರೆ ಕೇಳು ನೀನು ಅಂದ. ಆಗ ನರಸಿಂಹ ಕೇಳಿದ, ಪ್ರಹ್ಲಾದ ಕೇಳಿದ, ಹಾಗಿರೋ ಒಂದು ವರ ಕೇಳ್ತೇನೆ, ನೀನು ಕೊಡ್ತೀಯ? ಅದನ್ನೇ ಹೇಳ್ತಿದ್ದೇನೆ ಆಗಲಿಂದ, ಕೇಳು 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 ಅಂತ. ಹಾಗಿದ್ದರೆ ಒಂದೇ ಒಂದು ವರ ಕೇಳ್ತೇನೆ. ಏನು ಅಂದರೆ, ನನಗೆ ಇನ್ನು ಎಷ್ಟು ಸಲ ಜನ್ಮ ಬರೋದಿಲ್ವೋ ಗೊತ್ತಿಲ್ಲ, ಆದರೆ ನನಗೆ ಎಷ್ಟು ಬಾರಿ ಜನ್ಮ ಬಂದ್ರೂ ಸಹ ನಿನ್ನಲ್ಲಿ ಏನನ್ನೂ ಕೇಳದೇ ಇರುವಂಥ ಬುದ್ಧಿ ಬರಲಿ ಅಂತ ನನಗೆ ವರ ಕೊಡು ಅಂತ ಕೇಳಿದ. ಈ ಪ್ರಶ್ನೆ ಇಷ್ಟೇ. ನರಸಿಂಹ ಏನು ಹೇಳಬೇಕು? ತಥಾಸ್ತು ಅಂತ ಹೇಳಿದರೆ ಅವನು ವರ ಕೊಟ್ಟಂಗಾಯ್ತಾ? ಕೊಡಲಿಲ್ಲ. ಆಗೋದಿಲ್ಲ ಅಂತಂದರೆ ಆಗಲೂ ವರ ಕೊಟ್ಟಂಗಾಗೋದಿಲ್ಲ. ಯಾಕೆ ಅಂದರೆ, ನೀನು ವರವನ್ನು ಕೊಡೋದು ಯಾಕೆ ಅಂತ ಕೇಳಿದರೆ, ನನ್ನಿಂದ ನೀನು ದೂರ ಆಗೋದಕ್ಕೆ. ಅದಕ್ಕೋಸ್ಕರ ನನಗೆ ಅದು ಬೇಡ. ನನಗೆ ನಿನ್ನಲ್ಲಿ ಏನಿರಬೇಕು? ಅದು ಅವ್ಯಭಿಚರಿತವಾದ ಭಕ್ತಿ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಅಂತ. ಇದು ಪ್ರಹ್ಲಾದ ನಮಗೆ ಹೇಳಿಕೊಟ್ಟಂತಹ ಪಾಠ. ಆ ಭಕ್ತಿ ಆಗಿರಬೇಕು, ಅವ್ಯಭಿಚರಿತವಾಗಿರಬೇಕು ಅಂತ. ಮತ್ತು ಇನ್ನೊಬ್ಬ ಹಸುಳೆ ಇದ್ದಾನೆ, 5 ವರ್ಷದ ಹುಡುಗ ಧ್ರುವ. ಕಥೆ ನಿಮಗೆ ಗೊತ್ತು, ನಾ ಕಥೆ ಮುಟ್ಟಿಕ್ಕೆ ಹೋಗೋದಿಲ್ಲ. ನಾರದರಿಂದ ಅಷ್ಟಾಕ್ಷರಿ ಮಂತ್ರದ ಉಪದೇಶವನ್ನು ಪಡೆದು ತಪಸ್ಸಿಗೆ ತೊಡಗಿದ. ಅವನ ತಪಸ್ಸನ್ನು ಭಾಳ ಸುಂದರವಾಗಿ ವರ್ಣನೆ ಮಾಡುತ್ತೆ ಭಾಗವತ. ಕೊನೆಗೆ ಭಗವಂತ ಮೆಚ್ಚಿ ಬಂದಿದ್ದಾನೆ. ಆ ನಾರದರಿಂದ ಭಗವಂತನ ಸಗುಣ ರೂಪದ ಆಕಾರವನ್ನು ಆತ ಕೇಳಿ ತಿಳಿದಿದ್ದಾನೆ. ಒಂದು ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎಲ್ಲ ಹಿಡಿದಿದ್ದಾನೆ. ಅವನು ಕಮಲನಯನ, ಮತ್ತು ಶಂಖಪಾಣಿ, ಚಕ್ರಪಾಣಿ, ಗದಾಪಾಣಿ ಅಂತೆಲ್ಲ ಕೇಳಿದವರಿಗೆ ತನ್ನ ಸ್ವರೂಪವನ್ನೇ ಕೊಡಬಲ್ಲ ಅಂತೆಲ್ಲ ಅವರು ಹೇಳಿದ್ದಾರೆ. ಆ ಎಳೆಯ ಮನಸ್ಸು, ಹಸುಳೆ ಮನಸ್ಸಿನಲ್ಲಿ ಹಾಗೆ ಅವರು ಹೇಳಿದ್ದನ್ನು ಆ ಮುಗ್ಧ ಮನಸ್ಸಿನಲ್ಲಿ ಹೇಗೆ ಗ್ರಹಿಸಿದನು ಹಾಗೆ ಯೋಚನೆ ಮಾಡ್ತಾ 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 ಅವನ ಒಳಗಡೆ ಎಲ್ಲ ಆ ಭಗವದ್ ಭಾವ, ಅವನ ಸಗುಣ ರೂಪ ತುಂಬಿಬಿಟ್ಟಿದೆ. ಕಣ್ಣು ಮುಚ್ಚಿಬಿಟ್ಟಿದ್ದಾನೆ. ಹೊರಗಡೆಗೆ ವಿಷ್ಣು ಬಂದು ನಿಂತಿದ್ದಾನೆ. ಆದರೆ ಎಷ್ಟೊತ್ತಾದರೂ ಸಹ ಇವನು ಕಣ್ಣು ಬಿಡ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಕಣ್ಣು ಬಿಟ್ಟು ನೋಡೋ ಅವಶ್ಯಕತೆ ಇಲ್ಲ. ಒಳಗಡೆಯಿಂದ ತನ್ನ ರೂಪವನ್ನು ಇವನು ಭಗವಂತನ ರೂಪವನ್ನು ನೋಡ್ತಾ ಇದ್ದಾನೆ ಅವನು. ಯಾರಿಗೆ ಒಳಗಡೆಯಿಂದ ರೂಪ ಕಾಣುತ್ತೋ ಅವನು ಯಾಕ್ರಿ ಕಣ್ಣು ಬಿಡಬೇಕು? ಅದಕ್ಕೋಸ್ಕರ ಅವನು ಕಣ್ಣು ಮುಚ್ಚಿ ಹಾಗೇನೆ ಒಳಗಡೆಯಿಂದ ಆಸ್ವಾದನೆ ಮಾಡ್ತಾ ಇದ್ದಾನೆ. ಇವನು ಎಷ್ಟೋ ಹೊತ್ತಾದರೂ ಸಹ ಇವನು ಕಣ್ಣು ಬಿಡ್ತಾ ಇಲ್ಲ. ಕೊನೆಗೆ ಶುಕಮುನಿಗಳು ಹೇಳ್ತಾರೆ, ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಅವನ ಕೈಯಲ್ಲಿ ಶಂಖ ಇತ್ತಲ್ಲ, ಎಂಥ ಶಂಖ ಕೇಳಿದರೆ, ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಅದಕ್ಕೂ ಮೊದಲು ಒಂದು ಘಟನೆ ಮಾಡಿದಂತೆ. ಏನು? ಒಳಗಡೆಯಿಂದ ಇವನು ರೂಪ ನೋಡ್ತಾ ಇದ್ದಾನೆ, ನನ್ನ ರೂಪವನ್ನು, ಅದಕ್ಕೋಸ್ಕರ ಇವನು ಕಣ್ಣು ಬಿಡೋದಿಲ್ಲ ಅಂಥೇಳಿ ತಕ್ಷಣ ಒಳಗಡೆ ಅವನು ನೋಡ್ತಾ ಇರೋಂಥ ತನ್ನ ರೂಪವನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟನಂತೆ. ಆ ರೂಪವನ್ನು ಆಕರ್ಷಿಸಿಬಿಟ್ಟ. ಆಗ ಅವನಿಗೆ ಏನಾಯಿತು ಕೇಳಿದರೆ, ಇಷ್ಟೊತ್ತು ನಾನು ನೋಡ್ತಾ ಇದ್ದಂಥ ರೂಪ ಎಲ್ಲಿ ಹೋಯಿತು ಅಂಥೇಳಿ ಚಡಪಡಿಸಿ ಕಣ್ಬಿಟ್ಟ. ಚಡಪಡಿಸಿ ಕಣ್ಬಿಟ್ಟ. ಇಷ್ಟೊತ್ತಿನವರೆಗೆ ತಾನು ಒಳಗೆ ಯಾವ ರೂಪವನ್ನು ನೋಡ್ತಾ ಇದ್ನೋ ಅದೇ ರೂಪವನ್ನು ಹೊರಗೆ ನೋಡಿದಾಗ ಮತ್ತೆ ಪುನಃ ಸ್ಥಿರವಾಗಿ ನಿಂತುಬಿಟ್ಟ. ಅವನ ಬಾಯಿಂದ ಮಾತು ಹೊರಡಲೇ ಇಲ್ಲ. ಕಣ್ಣಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿತಾ ಇದೆ. ಈಗಾಗಲೇ ಬಂದು ಬಹಳ ಹೊತ್ತಾಗಿದೆ. ಮತ್ತು ಇವನು ಆನಂದ ಬಾಷ್ಪ ಸುರಿಸ್ತಾ ನಿಂತಿದ್ದಾನೆ ಅಷ್ಟೇ ಹೊರತು ಮಾತನಾಡ್ತಾ ಇಲ್ಲ. ಯಾಕೆ? ಅವನ ಬಾಯಿಂದ ಶಬ್ದ ಬರ್ತಾ ಇಲ್ಲ. ಆಗ ತನ್ನ ಈ ಬ್ರಹ್ಮಮಯವಾದ ಕಂಬು ಶಂಖವನ್ನು ಹಾಕಿ ಅವನ ಗಲ್ಲಕ್ಕೆ ಹೀಗೆ ತಿವಿದನಂತೆ. ಆಗ ಅವನ ವಾಗೀಂದ್ರಿಯಕ್ಕೆ ಶಕ್ತಿ ಬಂತಂತೆ. ಕೇಳಿದಂತೆ, ಏನು ಬೇಕು ನಿನಗೆ ಅಂತ. ಆಗ ಧ್ರುವ ಹೇಳಿದನಂತೆ, ನೀನು ಎಲ್ಲ ಕಡೆಗೂ ಇರುವವನು,
ನನ್ನ ಒಳಗೂ ಇರುವವನು ನೀನೇ, ಇಷ್ಟ ತನಕ ಇದ್ದೆ, ಈಗ ಹೊರಗಿದ್ದೀಯೆ, ಇದರಿಂದಲೇ ಗೊತ್ತಾಗತ್ತೆ ನೀನು ಸರ್ವವ್ಯಾಪಕ ಅಂತ. ಹಾಗಾಗಿ ನನಗೆ ಏನು ಬೇಕು ಅಂತ ಕೇಳಿದರೆ ನನಗೇನು ಬೇಕು ಅಂತ ನಿನಗೆ ಗೊತ್ತಿಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋದನ್ನು ನೀನೇ ನನ್ನ ನಾಲಿಗೆಯಲ್ಲಿ ನಿಂತು ನುಡಿಸಿಕೋ. ನನಗೇನು ಬೇಕಾಗಿಲ್ಲ, ನನ್ನ ನಾಲಿಗೆಯಲ್ಲಿ ನಿಂತು ನೀನೇ ಏನು ಬೇಕು ಅಂತ ನನಗೆ ಹೇಳು. ಕೊನೆ ತನಕನೂ ಸಹ ನನಗೆ ಧ್ರುವ ಪದವಿ ಕೊಡು ಅಂತ ಕೇಳಲಿಲ್ಲ ಅವನು. ಇದು ಅವ್ಯಭಿಚರಿತವಾದ ಭಕ್ತಿ. ಆದರೆ ಅವನೇ ಆಮೇಲೆ ಇವನಿಗೆ ಧ್ರುವ ಪದವಿಯನ್ನು ಕೊಟ್ಟ. ಪ್ರಶ್ನೆ ಇಷ್ಟೇ, ಇದರಿಂದೆಲ್ಲ ಏನು ಗೊತ್ತಾಗತ್ತೆ ಕೇಳಿದರೆ, ಕೇಳಿದವರು ಪಾಲ್ಪಟ್ಟಿಯನ್ನು ಇಟ್ಟವರು ಅದನ್ನು ಪಡೀತಾರೆ, ಭಗವಂತನಿಂದ ದೂರ ಆಗ್ತಾರೆ. ಯಾರು ಕೇಳೋದಿಲ್ವೋ ಅದನ್ನು ಪಡೆಯದೆ ಅವರು ಇತಿಹಾಸದಲ್ಲಿ ದಾಖಲಾಗಿಬಿಟ್ಟಿದ್ದಾರೆ. ಅವರು ಇನ್ನೊಬ್ಬರಿಗೆ ಪ್ರೇರಕರಾಗಿ ನಿಲ್ತಾರೆ. ಆದ್ದರಿಂದ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತಿ ಇತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಯಾವನು ಹೀಗೆ ಅವ್ಯಭಿಚರಿತವಾದ ಭಕ್ತಿ ಅಂದರೆ ಭಗವಂತನೇ ಬೇಕು ಸಗುಣದಲ್ಲಾದರೆ, ನಿರ್ಗುಣದಲ್ಲಾದರೆ ಆತ್ಮಸ್ವರೂಪವನ್ನು ಅರಿಯಲೇಬೇಕು, ಮೋಕ್ಷವೇ ಬೇಕು ಅಂತ ಯಾರು ಅದನ್ನು ಬಿಟ್ಟು ಬೇರೆ ಕಡೆಗೆ ಹೊರಡಬಾರದು, ಹೀಗೆ ನಿರಂತರ ಬಯಸ್ತಾರೋ ಹಾಗೆ ಬಯಸುವವರಿಗೆ ಏನಾಗುತ್ತೆ ಕೇಳಿದರೆ ಬ್ರಹ್ಮಭೂಯಾಯ ಕಲ್ಪತೆ, ಅವರು ಆ ಮೋಕ್ಷಕ್ಕೆ ಅರ್ಹರಾಗ್ತಾರೆ, ಅದನ್ನು ಪಡೆಯೋದಕ್ಕೆ ಸಾಧ್ಯ. ಅಲ್ಲಿಗೇನು ಹೇಳ್ದಂಗಾಯಿತು, ಮೋಕ್ಷಕ್ಕೆ ಬಲವಾದ ಒಂದು ಸಾಧನೆ ಅಂದರೆ ಭಕ್ತಿ. ಎಂಥ ಭಕ್ತಿ? ಅವ್ಯಭಿಚರಿತವಾದ ಭಕ್ತಿ. ಈ ಶ್ಲೋಕಕ್ಕೆ ಇನ್ನೂ ಎಷ್ಟು ಬೇಕಾದರೂ ಹೇಳಬಹುದು, ಆದರೂ ಕೆಲವು ಭಾಗ ಹೇಳಿದ್ದೇನೆ. ಯಾಕೆ ನಾಳೆ ದಿವಸ ಒಂದೇ ಶ್ಲೋಕ ಇರೋದಾದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಕ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು 2 ಅಂಶವನ್ನು ಹೇಳಿ ನಾಳೆ ಮತ್ತು ಪುನಃ 27ನೆಯ ಶ್ಲೋಕ ಮತ್ತು ಉಪಸಂಹಾರದ ಭಾಗದೊಂದಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ನಾಳೆ 6 ಗಂಟೆಗೆ ಸೇರೋಣ. ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.